ನೋಡಿ ಅಷ್ಟರಲ್ಲೇ ನಮ್ಮಲ್ಲಿ ಹಳೆ ಮಾತುಗಳಿಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಯಾವಾಗಲೂ ಆ ಕೀರ್ತಿ ಕಾಣಿಸೋದು ತಗೊಳ್ಳೋ ಮೆಡಲ್ಗಳಲ್ಲ. ನಮ್ಮ ಭಾರತಕ್ಕೆ ಮೆಡಲ್ಗಳನ್ನು ತಂದಿರೋ ಹೆಣ್ಮಕ್ಳು ಅಂತ ಬಂದಾಗ ಬರೀ PV ಸಿಂಧು ಬರಲ್ಲ ರೀ, ನಮ್ಮ ಕರ್ನಾಟಕದ ಪ್ರಣತಿ ಬರ್ತಾಳೆ ನಮಗೆ. ನೀನು ನಿನ್ನ ಮ್ಯಾಚ್ಗೆ ಹೋಗೋಕೆ ಮುಂಚೆ ಏನೇನೆಲ್ಲ ಮಾಡ್ತೀಯಾ, ಹೆಂಗೆ ತಯಾರು ಮಾಡ್ಕೋತೀಯಾ? ನಾನೇನು ಮಾಡಲ್ಲ, ನಾನು ಜಸ್ಟ್ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿ ಹೋಗ್ತೀನಿ. ಆಂಜನೇಯ ಸ್ವಾಮಿನೇ ಸ್ಟ್ರೆಂತ್. ಲೈಕ್ ಅವ್ರ ಹೆಸರು ಹೇಳಿದ್ರೇ ಸ್ಟ್ರೆಂತ್ ಸಿಗುತ್ತೆ. ಅವ್ರನ್ನ ಸ್ಮರಣೆ ಮಾಡಿ ಹೊಡೆದ್ರೆ ಗೆದ್ದೇ ಗೆಲ್ತೀವಲ್ವಾ. ಭಯ ಆಗುತ್ತಾ ಇದು ಹೇಗಪ್ಪ ಮಾಡೋದು ಆ ಥರ? ಭಯ ಪಟ್ಟರೆ ನಾವೇನು ಕಲಿಯೋಕ್ಕೆ ಆಗೋದಿಲ್ಲ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಸಿಂಪಲ್ ಆಗಿದೆ, ಮಾಡ್ಬೋದು ಅಂತ ನಮಗೆ ನಾವೇ ವಿಲ್ ಪವರ್ ತುಂಬಿಸ್ಕೋಬೇಕು. ಮಾಡ್ಬೋದು, ಏನಿದು ಅಷ್ಟೇ. ನಿನ್ನ ಪುಟ್ಟು ಮನಸ್ಸಿಗೆ ಈ ಕನಸಂದ್ರೆ ಅರ್ಥ ಆಗತ್ತಾ? ನಾನು ಒಲಿಂಪಿಕ್ ಯಂಗೆಸ್ಟ್ ಗೋಲ್ಡ್ ಮೆಡಲಿಸ್ಟ್ ಆಗಬೇಕು, ಮತ್ತು ಯಂಗೆಸ್ಟ್ ಮೈಸೂರು ಡಿಸ್ಟ್ರಿಕ್ಟಿನ IPS ಆಗಬೇಕು. ವಾವ್. ಲೈಕ್ ನಿಮ್ಮ ಮಕ್ಳಿಗೆ ಏನು ಇಷ್ಟನೋ ಅದೇ ಸ್ಪೋರ್ಟ್ಸ್ ಅಥವಾ ಸ್ಟಡೀಸ್ ಇರ್ಬೋದು, ಸ್ಕೆಚ್ ಏನಾದ್ರು ಇರಲಿ, ಅದರಲ್ಲೇ ನೆಡ್ಸ್ಕೊಂಡೋಗಿ. ನೀವು ಬಲವಂತಾಗಿ ಇದೇ ಮಾಡಬೇಕು ಅದೇ ಮಾಡ್ಬೇಕಂತ ಮಾಡಿಸಿದ್ರೆ ಲೈಕ್ ಅದು ಮುಂದೆ ಹೋಗಲ್ಲ. ನಿನ್ ಬಗ್ಗೆ ಕೇಳ್ತಾ ಗೊತ್ತಾಯ್ತು, ನೀನೇನು ವರ್ಷಕ್ಕೆ 2 ಸತಿ ಅಂತ ಐಸ್ ಕ್ರೀಮ್ ತಿನ್ನೋದು, ಅದು ಮೆಡಲ್ ಗೆದ್ದಾಗ? ಯಾಕಂದರೆ ನಾವು ಸ್ಪೋರ್ಟ್ಸಲ್ಲಿ ಇರೋದಕ್ಕೆ ಕೆಲವೊಂದು ಫುಡ್ಸ್ನ ತ್ಯಾಗ ಮಾಡಬೇಕಾಗುತ್ತೆ. ತ್ಯಾಗ ಅಂದರೆ ಅದೆಲ್ಲ ನಮ್ಮ ಹೆಲ್ತ್ಗೆ ತುಂಬ ಡೇಂಜರಸ್ ಆಗಿರುತ್ತೆ. ಅದು ತ್ಯಾಗನೂ ಅಲ್ಲ, ಅದು ವೇಸ್ಟ್ ಅಂತ ಅನ್ಬೋದು. ಅದು ನಮಗೆ ಬೇಡ. ಒಂದು ಕಾಲದಲ್ಲಿ ನಮ್ಮ ಭಾರತದ ಹೆಣ್ಮಕ್ಳು ಚಿನ್ನನ ಆಸೆ ಪಡ್ತಾ ಇದ್ದಿದ್ದು ಒಡವೆನಲ್ಲಿ. ಆದರೆ ಈ ಜನ್ರೇಷನ್ನ ಹೆಣ್ಮಕ್ಳು ಚಿನ್ನಕ್ಕೆ ಆಸೆ ಪಡ್ತಾ ಇರೋದು ಮೆಡಲ್ಗಳಲ್ಲಿ. ನಮ್ಮ ಭಾರತಕ್ಕೆ ಚಿನ್ನವನ್ನು ತಂದಿರೋ, ಮೆಡಲ್ಗಳನ್ನು ತಂದಿರೋ ಹೆಣ್ಮಕ್ಳು ಅಂತ ಬಂದಾಗ ಬರೀ PV ಸಿಂಧು ಬರಲ್ಲ ರೀ, ನಮ್ಮ ಕರ್ನಾಟಕದ ಪ್ರಣತಿ ಬರ್ತಾಳೆ ನಮಗೆ. ಯಾಕೆಂದರೆ ಶಿ ಈಸ್ ನಮ್ಮ ಸ್ಟೇಟ್ ಲೆವೆಲಲ್ಲಿ 5 ಗೋಲ್ಡು, 1 ಸಿಲ್ವರು, 1 ಖೇಲೋ ಇಂಡಿಯಾ ಸಿಲ್ವರ್ ಆಗಿರಲಿ, ಬ್ರಾನ್ಸಲ್ಲಿ 3, ನ್ಯಾಷನಲ್ ಲೆವೆಲಲ್ಲಿ ಸಿಲ್ವರಲ್ಲಿ 1 ಅಲ್ವಾ. ಸೊ ಇಷ್ಟೆಲ್ಲ ಮೆಡಲ್ಗಳನ್ನು ತಗೊಂಡು ಆಡಿರೋ ಆಟ ಉಷು ಅಂತ ಆಗಲೇ ಹೇಳಿದ್ವಿ. ನಮ್ಮ ಕಾಲಲ್ಲೆಲ್ಲ ಪುಟಾಣಿ ಮಕ್ಕಳಾಗಿದ್ದಾಗ 5-6 ವರ್ಷಕ್ಕೆ ಮನೆ ಮುಂದೆ ಕುಂಟೆಬಿಲ್ಲೆ, ಲಗೋರಿ, ಗೋಲಿ. ಐಮ್ ಶೋರ್ ಇವತ್ತಿನ ಕಾಲದವರೆಲ್ಲ ಮೇ ಬಿ ಕ್ಯಾಂಡಿ ಕ್ರಷೋ PUBGನೋ ಆಡ್ತಾರೆ. ಆದರೆ ಇವಳು ಉಷು ಆಟದಲ್ಲಿ ಇಷ್ಟು ದೊಡ್ಡ ಹೆಸರನ್ನು ಮಾಡಿರುವಂಥ ನಮ್ಮ ಡಿಯರ್, ನಿನ್ನನ್ನು ಪುಟಾಣಿ ಬೇಬಿ ಅಂತೆಲ್ಲ ಕರಿಬಾರ್ದಲ್ಲ, ಇಟ್ ಹ್ಯಾಸ್ ಟು ಬಿ ಫೈಟರ್ ಪ್ರಣತಿ. ಹೆಲೋ ಫೈಟರ್ ಪ್ರಣತಿ, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದೆಯಾ ಕಣೋ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನನಗೂ ನಿನಗೂ ಒಂದೇ ಡಿಫ್ರೆನ್ಸು, ನಂದು ಮಾತಲ್ಲೇ ಪಂಚು, ಥ್ರೋ, ಕಿಕ್ಕು ಎಲ್ಲ, ನಿಂದು ಲಿಟರಲಿ ಕೈಕಾಲಲ್ಲಿ ಅಲ್ವಾ. ಏನೋ ಚಿನ್ನ, ನಿನ್ನನ್ನು ಚಿನ್ನ ಅಂತಲೇ ಕರಿಬೇಕು, ಅಷ್ಟು ಚಿನ್ನ ತಗೊಂಡಿದ್ಯಾ. ಒಂದು ಹುಡುಗಿ ಆಗಿ ಬರೀ ಫ್ರಾಕು, ಕೇಕು, ಹೇರ್ ಬ್ಯಾಂಡ್ ಅಂತ ಅವೆಲ್ಲ ಬಿಟ್ಟು ದಿನ ಬೆಳಗಾದರೆ ಗ್ಲೌಸು, ರಿಂಗು, ಫೈಟು, ಪಂಚು ಅಂತೆಲ್ಲ ಲೈಫನ್ನು ನೋಡ್ತಾ ಇದೆಯಾ. 10 ವರ್ಷದ ಹುಡುಗಿ ಈಗ ನೀನು, 10 ವರ್ಷ 7 ತಿಂಗಳು ಅಲ್ವಾ ಪುಟ. ಸೊ ಹೇಳು ಪ್ರಣತಿ, ಹೇಗಿದೆಯಾ? ಜಸ್ಟ್ ಕ್ಯೂರಿಯಸ್ಗೆ ಸ್ವಾಗತ ನಿನಗೆ. ಥ್ಯಾಂಕ್ ಯು. ಏನೋ ನೀನು ಬರೀ ಕೈಕಾಲೇ ಜಾಸ್ತಿ ಮಾತಾಡೋದಾ? ಹಾಂ, ಒಂದೊಂದೇ ಪದದಲ್ಲಿ ಮಾತಾಡ್ತಾ ಇದೆಯಾ? ಓಕೆ. ನೀವು ಮುಂದೆ ಕ್ವೆಶನ್ಸ್ ಕೇಳ್ತಾ ಕ್ವೆಶನ್ಸ್ನ ಹೇಗಿರುತ್ತೋ ಅದನ್ನ ಎಲಾಬ್ರೇಟ್ ಮಾಡ್ತೀನಿ ಅಷ್ಟೇ. ಹೇಗಿದೆಯಾ ಕಣೋ? ನಾನು ಚೆನ್ನಾಗಿದ್ದೀನಿ. ಯಾಕೆ ಚೆನ್ನಾಗಿದೆಯಾ? ಯಾಕಂದರೆ ನಾನು ಹೆಲ್ದಿಯಾಗಿದ್ದೀನಿ. ಹಾಂ, ವಾವ್, ಹೆಲ್ದಿ. ನಿನ್ನ ಬಗ್ಗೆ ಕೇಳ್ತಾ ಗೊತ್ತಾಯಿತು, ನೀನೇನು ವರ್ಷಕ್ಕೆ 2 ಸತಿ ಅಂತ ಐಸ್ ಕ್ರೀಮ್ ತಿನ್ನೋದು, ಅದು ಮೆಡಲ್ ಗೆದ್ದಾಗ. ಹೇಗೋ? ಯಾಕಂದರೆ ನಾವು ಸ್ಪೋರ್ಟ್ಸಲ್ಲಿ ಇರೋದಕ್ಕೆ ಕೆಲವೊಂದು ಫುಡ್ಸ್ನ ತ್ಯಾಗ ಮಾಡಬೇಕಾಗುತ್ತೆ. ತ್ಯಾಗ ಅಂದರೆ ಅದೆಲ್ಲ ನಮ್ಮ ಹೆಲ್ತ್ಗೆ ತುಂಬ ಡೇಂಜರಸ್ ಆಗಿರುತ್ತೆ. ಅದು ತ್ಯಾಗನೂ ಅಲ್ಲ, ಅದು ವೇಸ್ಟ್ ಅಂತ ಅನ್ಬೋದು. ಅದು ನಮಗೆ ಬೇಡ. ಅದಕ್ಕೆ ನಮಗೆ ಇಷ್ಟೆಲ್ಲ ವಯಸ್ಸಾದಮೇಲೆ ನಾವುಗಳೇ ಒದ್ದಾಡ್ತೀವಿ, ಒಂದು ಐಸ್ ಕ್ರೀಮ್ ನೋಡಿದ್ರೆ ಅದು ತಿನ್ನಬೇಕು ಥರ ಮನಸ್ಸು ಕೇಳಲ್ಲ. ನೀನು ಹೆಂಗೆ ಕಂಟ್ರೋಲ್ ಮಾಡ್ತೀಯಾ? ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನಾನು ಬರೀ ಸ್ಪೋರ್ಟ್ಸ್ ಮತ್ತು ನಾನು ಉಷು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ಅದ್ರ ಬಗ್ಗೆ ಒಂಚೂರು ಈ ಕಡೆ ಕಾಣಿಸಿದ್ರೆ ನಥಿಂಗ್. ನಾನು ಲೈಕ್ ಅದು ನನ್ನ ಮೈಂಡ್ನೇ ಡೈವರ್ಟ್ ಮಾಡಿಬಿಡ್ತೀನಿ ಅದರಿಂದ. ಅವಾಗ ಏನು ಮಾಡ್ತೀಯಾ? ಲೈಕ್ ನಾನು ಉಷು ಮ್ಯಾಚಲ್ಲಿ ಹೇಗೆ ಆಡಬೇಕು ಆ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀನಿ. ಸಖತ್. ಮೊದಲನೇದಾಗಿ ಹೇಳು ಪ್ರಣತಿ, ನಿನಗೆ ಫಸ್ಟ್ ಆಫ್ ಆಲ್ ಈ ಆಟದ ಕಡೆ ಗಾಳಿ ಬೀಸಿದ ಹೇಗೆ? ಆ್ಯಂಡ್ ಎಷ್ಟೊಂದು ಜನಕ್ಕೆ ಉಷು ಅಂದರೆ ಗೊತ್ತಿಲ್ಲ. ನನಗೂ ಇವತ್ತೇ ಗೊತ್ತಾಗಿದ್ದು, ನಾನು ಗೂಗಲ್ ಮಾಡಿದಾಗ ಗೊತ್ತಾಯಿತು, ಇದು ಒಂದು ಚೈನೀಸ್ ಮಾರ್ಷಲ್ ಆರ್ಟ್ ಅಲ್ವಾ. ಈಗ ನಾರ್ಮಲ್ ಕರಾಟೆ ಅಂದರೆ ಒಂದಷ್ಟು ಪಂಚಸ್ ಇರುತ್ತೆ. ಈ ಆಟದಲ್ಲಿ ಅಪ್ಯಾರೆಂಟ್ಲಿ ನೀನು ಏನು ಬೇಕಾದ್ರೂ ಮಾಡ್ಬೋದು, ಕಿಕ್ ಮಾಡ್ಬೋದು, ಪಂಚ್ ಕೊಡ್ಬೋದು, ಒದಿಬೋದು. ಸ್ವಲ್ಪ ನಿನ್ನ ಇದರಲ್ಲೇ ಹೇಳು, ಏನು ಉಷು ಅಂದರೆ? ಉಷು ಅಂದರೆ ಅದರಲ್ಲಿ ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್, ಥೈಕ್ವಾಂಡು, ರೆಸ್ಲಿಂಗ್ ಎಲ್ಲ ಮಿಕ್ಸ್ ಆಗಿರೋಂಥ ಮಾರ್ಷಲ್ ಆರ್ಟ್ಸ್ ಇದ್ದು, ಇದನ್ನು ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್ ಅಂತ ಕೂಡ ಕರೀತಾರೆ. ಆ್ಯಂಡ್ ಇದನ್ನ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಅಂತಲೂ ಅಂತಾರೆ. ಇದರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ನಿಂದು ಫೈಟ್ಸ್ ಎಲ್ಲ ನೋಡ್ತಾ ಇದ್ದೆ, ನಿನಗಿಂತ ಇಷ್ಟುದ್ದ ಇರೋ ಒಂದು ಹುಡುಗಿನ ಅವಳನ್ನ ಹೋಗಿ ಸಡನ್ನಾಗಿ ಅವಳಿಗೆ ಜಾಡ್ಸ್ ಒದೀತಾ ಇದೆಯಾ. ಹರಿಯಾಣ ಹುಡುಗಿ ಅನ್ಸುತ್ತೆ, ರೀಸೆಂಟಾಗಿ ಆಗಿರೋ ಮ್ಯಾಚು.
ಸೊ ಇವೆಲ್ಲ ನೋಡಿದಾಗ ಫಸ್ಟ್ ಆಫ್ ಆಲ್ ನನಗೆ ಬರೋದು ಪ್ರಶ್ನೆ, ನೀನು ಊಷುಗೆ ಹೆಂಗೆ ಬಂದೆ 5ನೇ ವುಷು ವಯಸ್ಸಿಗೆ? ವುಷು ಏನಂತ ನನ್ನ ಪೇರೆಂಟ್ಸ್ಗೆ ನನಗೂ ನಿಜ ಗೊತ್ತಿರಲಿಲ್ಲ. ಅದಾದಮೇಲೆ ಒಂದು ಸತಿ ನಾವು ಸ್ಟೇಡಿಯಮ್ಗೆ ಹೋದಾಗ ಈ ಥರ ಒಂದು ಮಾರ್ಷಲ್ ಆರ್ಟ್ಸ್ ಇದೆ ಅಂತ ಗೊತ್ತಾಯ್ತು. ನನ್ನ ಪೇರೆಂಟ್ಸ್ ಡಿಸೈಡ್ ಮಾಡಿದ್ರಂತೆ ನನ್ನ ಮಾರ್ಷಲ್ ಆರ್ಟ್ಸ್ಗೆ ಸೇರಿಸ್ಬೇಕು ಸೆಲ್ಫ್ ಡಿಫೆನ್ಸ್ಗಾಗಿ ಅಂತ. ಅದಕ್ಕೆ ಆ ಸ್ಪೋರ್ಟ್ಸ್ಗೆ ಸೇರಿಸ್ಬಿಟ್ಟು ನಾನು 4.5 ಇಯರ್ಸ್ಗೆ ಸೇರಿಕೊಂಡಿದ್ದೆ. ನಾನು 6 ಇಯರ್ಸ್ಗೆ ಒಂದು ಸ್ಟೇಟ್ ಲೆವೆಲ್ ಅಟೆಂಡ್ ಮಾಡ್ತೀನಿ ಬಾಗಲಕೋಟೆಯಲ್ಲಿ. ಅದಾದಮೇಲೆ ನನಗೆ ಇಂಟ್ರೆಸ್ಟ್ ಬಂತು ಅದ್ರ ಮೇಲೆ, ಯಾಕೆ ಇದನ್ನೇ ಪ್ರೊಫೆಷನ್ ಮತ್ತು ಪ್ಯಾಷನ್ ಆಗಿ ತೊಗೋಬಾರ್ದು ಅಂತ ನನ್ನ ಮೈಂಡ್ಗೆ ಬಂತು. ಸೊ ಹೀಗೆ ಶುರುವಾಗಿದ್ದು. ಸೊ ಸ್ಟಾರ್ಟಿಂಗಲ್ಲಿ ನಿಂಗೇನು ಗೊತ್ತಿಲ್ಲದಿರೋ ಆಟ, ಅಲ್ಲಿ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದಾಗ ನಿನ್ನ ಫಸ್ಟ್ ಡೇ ಹೇಗಿತ್ತು? ನನಗೆ ಒಂಥರ ತುಂಬ ಎಕ್ಸೈಟ್ಮೆಂಟ್ ಇತ್ತು. ನನಗೆ ಈ ಥರ ಹೊಡಿಬೇಕು, ಆ ಥರ ಮಾಡಬೇಕು, ಆ ಥರ ತುಂಬ ಎಕ್ಸೈಟ್ ಇತ್ತು. ಯಾಕಂದರೆ ನನ್ನ ಪೇರೆಂಟ್ಸ್ ಲೈಕ್ ನನಗೆ ಆ್ಯಕ್ಷನ್ ಫಿಲಮ್ಸ್ ಮತ್ತು ಆ ಥರ ಇಷ್ಟ ಇತ್ತು. ಆ್ಯಕ್ಷನ್ ಅಂದರೆ ನನಗೆ ಇಷ್ಟ, ಲೈಕ್ ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್ ಇದೆಲ್ಲ ಮೊದಲಿಂದನೂ ಇಷ್ಟ ಆಯಿತು ನನಗೆ. ಸೊ ಇಷ್ಟ ಆಯಿತು. ಸೊ ನಿಂಗೆ ಆ್ಯಕ್ಷನ್ ಅಂದರೆ ಮೊದಲೇ ಸಿನಿಮಾಗಳಲ್ಲೆಲ್ಲ ತೋರಿಸಿದ್ರಾ? ಹಾಂ, ನಮ್ಮಪ್ಪ ಯಾವಾಗಲೂ ಮಾರ್ಷಲ್ ಆರ್ಟ್ಸ್ ಫಿಲಮ್ಸ್ ತೋರಿಸ್ತಾ ಇರ್ತಾರೆ. ಯಾವುದು? ಲೈಕ್ ಇದು ಮೇರಿ ಕೋಮ್ದು ಒಂದು ಫಿಲಮ್ ಬಂದಿದೆ, ಮೇರಿ ಕೋಮ್ ಅಂತ, ಮತ್ತು ಸೈನಾ ನೆಹ್ವಾಲ್ದು ಫಿಲಮ್ಸ್ ಬಂದಿದೆ. ಆ ಥರ ತೋರಿಸ್ತಿರ್ತಾರೆ. ಲೈಕ್ ಸ್ಪೋರ್ಟ್ಸ್ ಫಿಲಮ್ಸ್ ತೋರಿಸ್ತಿರ್ತಾರೆ, ಮಾರ್ಷಲ್ ಆರ್ಟ್ಸ್ ಅಂತ ಪರ್ಟಿಕ್ಯುಲರ್ ಇಲ್ಲ. ನೈಸ್. ಸೊ ಈ ಥರ ಸಿನಿಮಾಗಳನ್ನ ನೋಡಿ ನೋಡಿ ನಿನಗೆ ಅಂದರೆ ಇವೆಲ್ಲ ಆಟ ಆಡೋಕ್ಕೆ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೋಡಿದ್ಯಾ ಅಥವಾ ಅದನ್ನು ನೋಡಿದ್ಯಾ ಆಗಲೇ ಬರೋಕ್ಕೂ ಮುಂಚೆ? ಸ್ಟಾರ್ಟ್ ಮಾಡಿದ್ಮೇಲೆ ನೋಡಿದೆ. ಸ್ಟಾರ್ಟ್ ಮಾಡಿದ್ಮೇಲೆ ನೋಡಿದೆ. ಸೊ ನಿನ್ನ ಫಸ್ಟ್ ಲರ್ನಿಂಗ್ಸ್ ಏನು ವುಷು ಕಲಿತಾ ಇದ್ದಾಗ? ಯಾಕೆಂದರೆ ಎಲ್ಲ ಅಪ್ಪ ಅಮ್ಮಂದರು ಕಲಿಸ್ತಾರಲ್ವಾ, ಸಂಗೀತಕ್ಕೆ ಹಾಕ್ತಾರೆ, ಡ್ಯಾನ್ಸ್ಗೆ ಹಾಕ್ತಾರೆ. ಅಂದರೆ ಈ ಥರ ಮಾರ್ಷಲ್ ಆರ್ಟ್ಸು ಅಂತೆಲ್ಲ ಬಂದಾಗ ಒಂದು ಕೈ ನೋಡೋಣ ಇರು ಅಂತಲೇ ಸ್ಟಾರ್ಟ್ ಆಗಿರುತ್ತೆ. ನಿಂಗೆ ಯಾವಾಗ ಗೊತ್ತಾಯಿತು ಇದು ಬರೀ ಸುಮ್ಮನೆ ಟೈಮ್ ಪಾಸ್ ಅಲ್ಲ, ಇದೇ ಸೀರಿಯಸ್ ಅಂತ ನಿನಗೆ ಯಾವಾಗ ಅನ್ಸಕ್ಕೆ ಸ್ಟಾರ್ಟ್ ಆಯಿತು? ನಾನು ಸ್ಟೇಟ್ ಲೆವೆಲ್ ಗೋಲ್ಡ್ ಮೆಡಲ್ ಮಾಡಿದಾಗ, ಅವಾಗ ಫಸ್ಟ್ ಸ್ಟೇಟ್ ಲೆವೆಲ್ ಗೋಲ್ಡ್ ಮೆಡಲ್. ಇನ್ನು ಸ್ಟೇಟ್ ಲೆವೆಲ್ಗೆ ಬಿಡೋಕ್ಕೆ ಅಲ್ಲಿವರೆಗೂ ಏನೇನಾಯಿತು? ಸೆಲೆಕ್ಷನ್ ಆಗಬೇಕು, ಫಸ್ಟು ಡಿಸ್ಟ್ರಿಕ್ಟ್ ಗೆಲ್ಲಬೇಕು, ಆಮೇಲೆ ಅಲ್ಲಿಗೆ ಹೋಗ್ಬೇಕಲ್ವಾ ನೀನು. ಹಾಂ, ಸೊ ಫಸ್ಟು ಅದಕ್ಕಿಂತ ಮುಂಚೆ ಏನೇನಾಯಿತು, ಹೆಂಗಿತ್ತು? ಯೂಶ್ವಲಿ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಲೈಕ್ ಆಪೋನೆಂಟ್ಸ್ ಆ ಕ್ಯಾಟಗರಿಲಿ ಇರಲ್ಲ ಅಂದರೆ ಲೈಕ್ ಆ ಥರ ಸೆಲೆಕ್ಟ್ ಮಾಡ್ತಾರೆ. ಡಿಸ್ಟ್ರಿಕ್ಟ್ ನಾನು ಹೋಗಿದ್ದೆ, ಅಲ್ಲಿ ಆಪೋನೆಂಟ್ ಇರಲಿಲ್ಲ ಅಂದ್ಬಿಟ್ಟು ನನ್ನ ಡೈರೆಕ್ಟ್ ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಸ್ಟೇಟ್ ಲೆವೆಲಲ್ಲಿ ವಿನ್ ಆದಮೇಲೆ ನನಗೆ ಗೊತ್ತಾಯಿತು, ವುಷು ಅಂದರೆ ಈ ಥರ ಎಲ್ಲ ಇರುತ್ತೆ ಅಂತ. ಸೊ ಈಗ ನಮ್ಮ ಕುತೂಹಲ, ಈಗ ನೋಡಿ ನಾನೀಗ ಇಲ್ಲಿ ಮಾತಿಗೆ ಇಳಿಯೋಕ್ಕೆ ಮುಂಚೆ ನಿನ್ನ ಬಗ್ಗೆ ಇಷ್ಟೆಲ್ಲ ಓದಿ ಎಲ್ಲ ಪ್ರಶ್ನೆಗಳು ಶೀಟ್ ಗೀಟ್ ಅಂತೆಲ್ಲ ಇಟ್ಕೊಂಡು ನಾನು ಹಿಂಗೆ ತಯಾರಾಗ್ತೀನಿ, ಮೆಡಿಟೇಷನ್ ಎಲ್ಲ ಮಾಡಿಕೊಂಡು ಮನಸ್ಸು ತಣ್ಣಗೆ ಮಾಡಿಕೊಂಡು ಒಳ್ಳೆ ಕೇಳುಗಳ ಕೂತ್ಕೋಬೇಕಂತ. ನೀನು ನಿನ್ನ ಮ್ಯಾಚ್ಗೆ ಹೋಗೋಕ್ಕೆ ಮುಂಚೆ ಏನೇನೆಲ್ಲ ಮಾಡ್ತೀಯಾ, ಹೆಂಗೆ ತಯಾರು ಮಾಡ್ಕೋತೀಯಾ? ನಾನೇನು ಮಾಡಲ್ಲ, ನಾನು ಜಸ್ಟ್ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿ ಹೋಗ್ತೀನಿ ಅಷ್ಟೇ? ಆಂಜನೇಯ ಸ್ವಾಮಿನೇ ಸ್ಟ್ರೆಂತ್. ಇನ್ನು ಲೈಕ್ ಅವ್ರ ಹೆಸರು ಹೇಳಿದ್ರೇ ಸ್ಟ್ರೆಂತ್ ಸಿಗುತ್ತೆ. ಇನ್ನು ಅವ್ರನ್ನ ಸ್ಮರಣೆ ಮಾಡಿ ಹೊಡೆದ್ರೆ ಗೆದ್ದೇ ಗೆಲ್ತೀವಲ್ವಾ. ವೆರಿ ನೈಸ್. ಇದೆಲ್ಲ ನಿಂಗೆ ಯಾರು ಹೇಳ್ಕೊಟ್ಟಿದ್ದು? ನಮ್ಮಮ್ಮ ಹೇಳ್ಕೊಡ್ತಾರೆ. ಓಕೆ. ಸೊ ಮನೇನಲ್ಲಿ ನಿನ್ನ ವಾತಾವರಣ ಹೇಗಿರುತ್ತೆ ಆ್ಯಕ್ಚುಲಿ? ನಿನ್ನ ದಿನಚರಿನೇ ಹೇಗೆ? ನಾನು ಮಾರ್ನಿಂಗ್ ಒಂದು 5:40ಗೆ ಎದ್ಬಿಟ್ಟು ಕ್ಲಾಸ್ಗೆ ಹೋಗ್ತೀನಿ. 6 o'clock ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದು 8:30ಗೆ ಮತ್ತೆ ಮನೆಗೆ ಬರ್ತೀನಿ. ಆಮೇಲೆ ಅಲ್ಲಿಂದ ಸ್ಕೂಲ್ಗೆ ಹೋಗ್ತೀನಿ. ಒಂದು ಸ್ಕೂಲ್ 3:30ಗೆ ಬಿಡುತ್ತೆ. ಅಲ್ಲೊಂದು 10 ಮಿನಿಟ್ಸ್ 5-10 ಮಿನಿಟ್ಸ್ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಕ್ಲಾಸ್ಗೆ ಹೋಗ್ತೀನಿ. 6:30 ಕ್ಲಾಸ್ ಬಿಡುತ್ತೆ. ಮತ್ತೆ ಬಂದ್ಬಿಟ್ಟು ಹೋಮ್ವರ್ಕ್ ಏನಾರು ಮಾಡಿಬಿಟ್ಟು ತಿಂಡಿ ಮಾಡಿ ಅನ್ಕೋತೀನಿ. ಮತ್ತು ನಿನಗೆ ಫ್ರೆಂಡ್ಸ್ ಜೊತೆ ಆಟ, ಕಾರ್ಟೂನು, ಮೂವಿ, ಆಚೆ ಕಡೆ ಟೈಮ್ ಪಾಸು, ಬುಕ್ಸು ಏನಿಲ್ವಾ? ಬುಕ್ಸ್ ಇರುತ್ತೆ, ಟೈಮ್ ಪಾಸ್ ಇಲ್ಲ. ಟೈಮ್ ಪಾಸ್ ಇಲ್ಲ. ನಿನ್ನ ಫ್ರೆಂಡ್ಸ್ ಎಲ್ಲ ಯಾರು? ನಂಗೆ ಫ್ರೆಂಡ್ಸ್ ಇಲ್ಲ, ನಮ್ಮ ಮಮ್ಮಿ ಡ್ಯಾಡಿನ ನನ್ನ ಫ್ರೆಂಡ್ಸ್. ಹೌದಾ? ಸ್ಕೂಲಲ್ಲಿ ಮತ್ತೆ? ಸ್ಕೂಲಲ್ಲಿ ಒಂದು 2-3 ಜನ ಫ್ರೆಂಡ್ಸ್ ಇರ್ಬೋದೇನೋ, ಲೈಕ್ ನೋಟ್ ಶೇರಿಂಗ್ಸ್. ಅದಕ್ಕೆ ನೋಟ್ ಶೇರಿಂಗ್. ಓ, ಸೊ ಅದು ಒಂಥರ ನಾವೆಲ್ಲ ದೊಡ್ಡವರಾದಮೇಲೆ ಪ್ರೊಫೆಷ್ನಲ್ ಲೈಫ್ ಬೇರೆ, ಪರ್ಸ್ನಲ್ ಲೈಫ್ ಬೇರೆ ಅಂತ ಹೇಗೆ ಇಟ್ಕೋತೀವೋ, ನೀನು ಅಲ್ಲೇ ಸ್ಕೂಲಲ್ಲೇ ಈಗ ಅದು ಸ್ಕೂಲ್ ಅಂದರೆ ಇಟ್ಸ್ ಓನ್ಲಿ ಫಾರ್ ಸ್ಕೂಲ್ ನೋಟ್ ಶೇರಿಂಗು. ರಿಯಲ್ ಲೈಫ್ ಫ್ರೆಂಡ್ಸ್ ಅಂದರೆ ಅಪ್ಪ ಅಮ್ಮನೇನಾ? ಸೊ ಯಾವ ಸ್ಕೂಲ್ ನೀನು? ಪೊಲೀಸ್ ಪಬ್ಲಿಕ್ ಸ್ಕೂಲ್. ಪೊಲೀಸ್ ಪಬ್ಲಿಕ್ ಸ್ಕೂಲ್, ಮೈಸೂರಲ್ವಾ? ಹಾಂ. ಸೊ ಇದು ಹೆಂಗಂದರೆ ದೇಶಕ್ಕೆ ನೀನು ಮೆಡಲ್ಲು ಇವೆಲ್ಲ ತರೋವರೆಗೂ ನೀನು ಯಾರು ಅಂತ ಯಾರಿಗೂ ಗೊತ್ತಿರಲ್ಲ. ತಂದ ತಕ್ಷಣ ಇಮ್ಮಿಡಿಯೇಟಾಗಿ ನಿನಗೆಲ್ಲರೂ ಗುರ್ಸೋಕ್ಕೆ ಶುರು ಮಾಡ್ತಾರೆ. ಸೊ ಆ ಬದಲಾವಣೆಯನ್ನು ಗಮನಿಸಿದ್ಯಾ? ಮೊದಲು ಹೇಗಿತ್ತು, ಆಮೇಲೆ ಹೇಗಾಯಿತು? ಗಮನಿಸಿದ್ದೀನಿ. ಸೊ ಮೊದಲು ಹೆಂಗಿತ್ತು? ನಾರ್ಮಲ್ ಗರ್ಲ್, ಈಗ ಫೈಟರ್ ಗರ್ಲ್. ಅದು ಫೈಟರ್ ಗರ್ಲ್ ಅಂತ ಟ್ಯಾಗ್ ಬಂದಮೇಲೆ ಈಗ ನಿನ್ನನ್ನೇ ನೀನು ಹೇಗೆ ನೋಡ್ಕೋತೀಯಾ? ನಿಂಗೆ ಜನ ಎಲ್ಲ ಏನೋ ರೆಕಗ್ನೈಸ್ ಮಾಡಿದಾಗ ಖುಷಿ ಆಗತ್ತಾ, ಅಥವಾ ಪ್ರೆಷರ್ ಅನ್ಸತ್ತಾ, ಅಥವಾ ಪ್ರತಿ ಸತಿ ಮೆಡಲ್ ತೊಗೊಂಡಾಗ ಅಯ್ಯೋ ಮತ್ತೆ ನೆಕ್ಸ್ಟು ಇನ್ನೂ ಚೆನ್ನಾಗಿ ಆಡಬೇಕು ಅಂತಾನ, ಹೇಗೆ? ನಂಗೆ ಖುಷಿ ಆಗುತ್ತೆ, ಮತ್ತು ನೆಕ್ಸ್ಟ್ ಟೈಮ್ ಇದಕ್ಕಿಂತ ಇಂಪ್ರೂವ್ಮೆಂಟ್ ಬೇಕು ನನಗೆ ಅಂತ ಅನಿಸುತ್ತೆ.
ಸೊ ನಮಗೆಲ್ಲ ದೊಡ್ಡವ್ರಿಗೆ ಒಂದು ಮಾತು ಹೇಳ್ತಾರೆ, ಯಾವಾಗಲೂ ಸ್ಟೂಡೆಂಟ್ ಆಗಿರಿ, ಕಲಿಯೋ ಮನೋಭಾವನ ಇಟ್ಕೊಳ್ಳಿ ಅಂತ. ಹಾಂ ಇನ್ನು ಕಲಿಯೋ ಮನೋಭಾವ ಅಂತ ಬಂದರೆ ಮಕ್ಕಳ ವಯಸ್ಸಲ್ಲಿರೋದಂತೂ ಕಲಿಯೋದು ಬಿಟ್ಟರೆ ಬೇರೆ ಏನೇನು ಇರಲ್ವಲ್ಲ. ನಿಮ್ಮ ವಯಸ್ಸಲ್ಲಿ ನೀವೇನು ಆಫೀಸ್ಗೆ ಹೋಗಬೇಕಾಗಿಲ್ಲ, ಏನು ದುಡ್ಡು ದುಡಿಬೇಕಾಗಿಲ್ಲ ಅಲ್ವಾ. ಏನಿದ್ರು ಬರೀ ಓದಬೇಕು, ಕಲಿಬೇಕು, ಓದೋದು ಕಲಿಯೋದು ಅಥವಾ ಯಾವ ಸ್ಪೋರ್ಟ್ಸಲ್ಲಿ ಇರ್ತಿರೋ ಡ್ಯಾನ್ಸಲ್ಲೂ. ಸೊ ನಿನ್ನ ಪ್ರಕಾರ ಈ ವಯಸ್ಸಲ್ಲಿ ಏನನ್ನು ಕಲಿಯೋ ಒಂದು ಕುತೂಹಲ ಇಟ್ಕೊಂಡಿದ್ಯಾ? ವಾಟ್ ಈಸ್ ಲರ್ನಿಂಗ್ ಟು ಯು? ನನಗೆ ಲರ್ನಿಂಗ್ ಅಂದರೆ ಲೈಕ್ ಆಂಜನೇಯ ಸ್ವಾಮಿ ಚಿಕ್ಕ ವಯಸ್ಸಲ್ಲೇ ಹೇಗೆ ಹಾರೋದು ಕಲ್ತ್ರೋ ಆ ಥರ ನಾನು ಮಾರ್ಷಲ್ ಆರ್ಟ್ಸಲ್ಲಿ ಗೆಲ್ಲೋದನ್ನ ಕಲಿಬೇಕು ಅಂತ. ವಾವ್! ಸೊ ಅದನ್ನು ಕಲಿಯೋದಕ್ಕೆ ನೀನು ಏನೇನು ಮಾಡ್ತೀಯಾ? ಹಾರ್ಡ್ ವರ್ಕ್ ಮಾಡ್ತೀನಿ, ಲೈಕ್ ದಿನ ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ತೀನಿ, ದಿನ ಬೆಳಗ್ಗೆ ಸಂಜೆ. ಸೊ ನೀನು ಪ್ರಾಕ್ಟೀಸಲ್ಲಿ ಹೆಂಗಿರುತ್ತೆ ಕಣೋ? ಪ್ರಾಕ್ಟೀಸ್ ಅಂದರೆ ಅಲ್ಲಿ ಥ್ರೋಯಿಂಗ್ ಮಾಡಿಸ್ತಾರೆ, ಕಿಕ್ಸ್ ಮಾಡಿಸ್ತಾರೆ, ಪಂಚಸ್ ಈ ಥರ ಎಲ್ಲ ಇರುತ್ತೆ, ವರ್ಕೌಟ್ಸ್ ಎಲ್ಲ ಮಾಡ್ತಾರೆ. ಸೊ ನಿನಗೆ ಯೂಶ್ವಲಿ ಉಷು ಅಂತ ಬಂದಾಗ ಉಷು ಯಾವ ಒಂದು ಸ್ಟೈಲ್ ಸ್ವಲ್ಪ ನಿನ್ನ ಫೇವ್ರೇಟ್ ಯಾವುದು? ನಿನಗೆ ಭಯ ಪಡಿಸೋದು ಯಾವುದು? ನನಗೆ ಭಯ ಪಡಿಸೋ ಸ್ಟೈಲ್ ಆ ಥರ ಯಾವುದೂ ಇಲ್ಲ ಅನಿಸುತ್ತೆ. ನನಗೆ ಫ್ರಂಟ್ ಕಿಕ್ ತುಂಬ ಇಷ್ಟ. ಫ್ರಂಟ್ ಕೇಕಾ? ಹ್ಞೂ. ಸೊ ಇಲ್ಲಿ ಏನಾದ್ರು ಉಷುನಲ್ಲಿ ವೆಪನ್ಸ್ ಏನಾದ್ರು ಯೂಸ್ ಮಾಡ್ತಾರಾ? ಇಲ್ಲ, ವೂಶುಲಿ 2 ಟೈಪ್ಸ್ ಇದೆ. ಒಂದು ಸ್ಯಾಂಡ ಮತ್ತು ಇನ್ನೊಂದು ತಾವ್ಲು ಅಂತ. ತಾವ್ಲು ಡ್ಯಾನ್ಸ್ ಫಾರ್ಮ್, ಅದನ್ನ ಸೋಲೋ ಪರ್ಫಾರ್ಮೆನ್ಸ್ ಮಾಡ್ತಾರೆ. ನೀವು ಹೇಳಿದ್ರಲ್ಲ ವೆಪನ್ಸ್ ಮತ್ತು ಬೇರ್ ಹ್ಯಾಂಡಿಂದ ಕೂಡ ಸೋಲೋ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಸ್ಯಾಂಡ ಇಲ್ಲ, ಅಲ್ಲ, ತಾವ್ಲು ಹಾಂ, ತಾವ್ಲು ಆ ಥರ ಸೋಲೋ ಮಾಡ್ತಾರೆ. ಸ್ಯಾಂಡಲ್ಲಿ ಒಬ್ರಿಗೊಬ್ರು ಫೈಟ್ ಮಾಡ್ತಾರೆ. ಸೊ ನಿನ್ನ ಸ್ಟೈಲ್ ಬಂದು ಸ್ಯಾಂಡ. ಯಾ. ಈ ಫ್ಲಿಪ್ಪು ಜಂಪ್ಸ್ ಎಲ್ಲ ಇರುತ್ತಲ್ಲ ಹಾಂ, ಉಷುನಲ್ಲಿ, ಒಂದು ಹುಡುಗಿಯಾಗಿ ಸ್ಟಾರ್ಟಿಂಗಲ್ಲಿ ಭಯ ಆಗುತ್ತಾ? ಇದು ಹೇಗಪ್ಪ ಮಾಡೋದು ಆ ಥರ ಏನಿಲ್ವೇ ಅಲ್ಲ? ಭಯ ಪಟ್ಟರೆ ನಾವೇನು ಕಲಿಯೋಕ್ಕೆ ಆಗೋದಿಲ್ಲ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಸಿಂಪಲ್ ಆಗಿದೆ, ಮಾಡ್ಬೋದು ಅಂತ ನಮಗೆ ನಾವೇ ವಿಲ್ ಪವರ್ ತುಂಬಿಸ್ಕೋಬೇಕು. ಮಾಡ್ಬೋದು, ಏನಿದು ಅಷ್ಟೇ. ವೆರಿ ನೈಸ್. ಸೊ ನಿನಗೇನು ಭಯಗಳೇ ಬರಲ್ವಾ ಇದುವರೆಗೂ? ಯಾವ ಡೌಟು ಅಥವಾ ಯಾರೋ ನಿಂಗೆ ಹೇಳಲ್ವಾ ಹಿಂಗೆ ಮಾಡಬೇಡ ಹಂಗೆ ಮಾಡಬೇಡ? ನಮ್ಮ ಕೋಚ್ ಹೇಳ್ತಾರೆ, ಈ ಥರ ಮಿಸ್ಟೇಕ್ ಮಾಡ್ತೀವಿ, ಅದನ್ನ ಸರಿ ಮಾಡ್ಕೊ ಅಂತ ಅಷ್ಟೇ. ಮತ್ತು ಈ ಫಿಸಿಕಲ್ ಯಾರು ಇವಾಗ ನಮಗೊಂದು ಸಡನ್ನಾಗಿ ಯಾರು ಮುಖಕ್ಕೆ ಕಪಾಳಕ್ಕೆ ಹೊಡೆದ್ರೆ ನಮಗೊಂದು ಸಡನ್ನಾಗ ಒಂಥರ ಶಾಕ್ ಆಗುತ್ತೆ, ಏನು ಮಾಡಬೇಕು ಗೊತ್ತಾಗಲ್ಲ. ಬಟ್ ನೀವುಗಳು ಮ್ಯಾಚಲ್ಲಿ ದಿನ ಬೆಳಗಾದರೆ ಫಿಸಿಕಲ್ ಟಚ್ ಇದ್ದೇ ಇರುತ್ತೆ, ಹೊಡೆಯೋದು ಬಡಿಯೋದು. ಸೊ ಆ ಪಂಚ್ ಆಗಿರಲಿ, ಸಡನ್ ಶಾಕು ಇವೆಲ್ಲ ನಿಂಗೂ ಆಗತ್ತಾ? ಅಥವಾ ಅದು ಹೆಂಗೆ ಟ್ರೈನ್ ಮಾಡ್ಕೊಂಡಿದ್ಯಾ ನಿನ್ನನ್ನು ನೀನು? ಹಾಂ, ಕಂಡೀಷ್ನಿಂಗ್ ಅಂತ ಮಾಡ್ತಾರೆ. ಆ ಥರ ಹೊಡ್ಸ್ಕೊಂಡೆ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಸಡನ್ನಾಗಿ ಬಿದ್ರೂ ಆಗಲ್ಲ, ಯಾಕಂದರೆ ನಾವು ಮೊದಲೇ ರೆಡಿಯಾಗಿರ್ತೀವಿ. ಅವ್ರು ಈ ಥರ ಬರುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಅವ್ರನ್ನ ಅವ್ರ ಮೂಮೆಂಟ್ಸ್ನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಏನು ಮಾಡ್ತಾರೆ ಅಂತ. ಸೊ ಅದನ್ನ ನೋಡ್ಕೊಂಡು ಅವ್ರು ಅಪೋಸಿಟಾಗಿ ರಿಯಾಕ್ಟ್ ಮಾಡಬೇಕು. ಈಗ ನಾವು ಒಂದು ಮ್ಯಾಚ್ ನೋಡಬೇಕಾದ್ರೇ ಇವತ್ತು ಇವರಿಬ್ಬರ ಮಧ್ಯ ಮ್ಯಾಚಾ, ಇವನ್ ಸ್ಟ್ರೆಂಗ್ತ್ ಏನು, ಇವ್ರ ಸ್ಟ್ರೆಂಗ್ತ್ ಏನು, ಇವನು ಯಾವುದ್ರಲ್ಲಿ ವೀಕೋ ಅವ್ರು ಯಾವುದ್ರಲ್ಲಿ ವೀಕ್ ಅಂತೆಲ್ಲ ನಾವುಗಳೇ ಆಚೆ ಕೂತ್ಕೊಂಡೆ ಒಂಥರ ಅನಾಲಿಸಿಸ್ ಮಾಡ್ತೀವಿ. ನೀನು ನಿನ್ನ ಎದುರಾಳಿ ಯಾರು, ಇವಾಗ ಅವ್ರನ್ನ ನಾನು ಹೆಂಗೆ ಆಟ ಆಡಿಸ್ಬೇಕು, ಯಾವುದನ್ನು ಅವಾಯ್ಡ್ ಮಾಡ್ಕೋಬೇಕು, ಇವೆಲ್ಲ ನೀನು ಪ್ಲ್ಯಾನಿಂಗ್ ಮಾಡ್ಕೋತೀಯಾ? ಹಾಂ, ಮಾಡ್ತೀನಿ. ನಿನ್ನ ಫೇವ್ರೆಟ್ ಎದುರಾಳಿ ಯಾರು? ಎದುರಲ್ಲಿ ಆ ಥರ ಯಾರೂ ಇಲ್ಲ. ನನ್ನ ಫಸ್ಟ್ ನ್ಯಾಷನಲ್ಸಲ್ಲಿ ರೀತು ಅಂತ ಬಿದ್ದಿದ್ಲು. ಅವಳು 5th ಸ್ಟ್ಯಾಂಡರ್ಡ್ ಇದ್ಲು, ನಾನು ಅವಾಗ UKG ಇದ್ದೆ. ಏಜ್ ಲಿಮಿಟ್ ಇರಲಿಲ್ಲ. ಇವಾಗ ಏಜ್ ಲಿಮಿಟ್ ಬಂದಿದೆ, 12 ಇಯರ್ಸ್ ಅಂಡರ್ ಆಡಬೇಕು ಅಂತ. ಅವಾಗ ಏಜ್ ಲಿಮಿಟ್ ಇರಲಿಲ್ಲ. ನಾನೇ ಸೋತೆ, ಅವಳು ಗೆದ್ಲು. ಆಮೇಲೆ ಅವಳು ಬಂದ್ಬಿಟ್ಟು ನನ್ನ ಮಾತಾಡ್ಸಿದ್ಲು. ಅವಳು 5th ಸ್ಟ್ಯಾಂಡರ್ಡ್ ಅಂತ ಗೊತ್ತಾಯಿತು. ಆಮೇಲೆ ನಾನು ಪಂಚಿಂಗ್ ಬ್ಯಾಗ್ ಕೊಡ್ಸಿದ್ರು. ಪಪ್ಪ ಯಾವಾಗಲೂ ಅವಳನ್ನ ನೆನೆಸ್ಕೊಂಡೆ ಆ ಪಂಚಿಂಗ್ ಬ್ಯಾಗ್ ಹೊಡಿತಿದ್ದೆ. ನಾನು ನೆಕ್ಸ್ಟ್ ಟೈಮ್ ಇವಳ ಮೇಲೆ ಬಿದ್ದರೆ ನಾನು ಗೆಲ್ಲೇಬೇಕು ಅಂತ. ಎಷ್ಟು ಚೆನ್ನಾಗಿದೆ ನೋಡು. ನೀನು ಹೇಳಿದ್ದು ಸಡನ್ನಾಗಿ ಅಂದರೆ ನಿನ್ನ ಸೋಲ್ಗಳನ್ನೇ ನೀನು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಈಗ ಅದನ್ನು ಹಂಗೆ ಕನ್ವರ್ಟ್ ಮಾಡ್ಕೊಂಡಿದ್ಯಾ. ನೀನು ಚೆಸ್ ನೋಡ್ತೀಯಾ? ಚೆಸ್ ಆಟ? ಹಾಂ. ಸೊ ರೀಸೆಂಟಾಗಿ ನಮ್ಮ ಗುಕೇಶ್ ಅವರು ಮತ್ತು ನಾರ್ವೇದಲ್ಲಿ ಎದುರಲ್ಲಿ ಕಾರ್ಲ್ಸನ್ ನಡುವೆ ಒಂದು ಮ್ಯಾಚ್ ಆಯಿತು. ಆ ವಿಡಿಯೋ ನೋಡಿದ್ಯಾ? ಇಲ್ಲ, ನೋಡಲಿಲ್ಲ. ಅದು ಏನು ಗೊತ್ತಾ, ಆ ವಿಡಿಯೋನಲ್ಲಿ ಏನಾಗುತ್ತೆ, ನಮ್ಮ ಭಾರತೀಯ ಗುಕೇಶು ಅವ್ರನ್ನ ಸೋಲ್ಸ್ಬಿಡ್ತಾರೆ. ಅವ್ರು ಸೋತಾಗ ಶಾಕಲ್ಲಿ ಏನು ಮಾಡ್ತಾರೆ, ಚೆಸ್ ಬೋರ್ಡ್ನ ಬಡ್ ಅಂತ ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ಎದ್ದೊಡೋಗ್ಬಿಡ್ತಾರೆ ಆ ಕಡೆ ಅವನು ಎದುರಾಳಿ. ನಮ್ಮ ಭಾರತೀಯ ಗುಕೇಶ್ ಏನು ಮಾಡ್ತಾರೆ, ಆ ಶಾಕಲ್ಲಿ ಸುಮ್ಮನೆ ಹಿಂಗೆ ಕೈ ಕೊಟ್ಟು ಹಿಂಗೆ ತೆಗೆದು ಹಿಂಗೆ ಹೆಂಗೋ ತಿರ್ಕೊಂಡೇನೋ ಮಾಡ್ತಾರೆ. ಈ ವಿಡಿಯೋ ಫಸ್ಟ್ ಆಯಿತು. ಈಗ ಇದೇ ವಿಡಿಯೋ ಇನ್ನೊಂದು ಯಾವುದೋ ಹಳೆ ವಿಡಿಯೋ ತೋರಿಸ್ತಾರೆ. ಅದರಲ್ಲಿ ಏನಾಗಿತ್ತು, ನಮ್ಮ ಇಂಡಿಯನ್ ಗುಕೇಶ್ ಅವ್ರು ಸೋತಿದ್ರು, ಕಾರ್ಲ್ಸನ್ನು ಗೆದ್ದಿದ್ರು, ಅವ್ರು ವರ್ಲ್ಡ್ ನಂಬರ್ 1. ಅವತ್ತಿನ ದಿವಸ ಗೆದ್ದಾಗ ಇದೇ ಗುಕೇಶ್ ಅವ್ರು ಏನು ಮಾಡಿದರು,
ಗೆದ್ದವ್ರಿಗೆ ನಿಲ್ತ್ಬಿಟ್ಟು ಒಂದು ನಿಮಿಷ ಇರಿ ಅಂತ ಒಂದಷ್ಟು ಡೌಟ್ಸ್ಗಳು ಕೇಳ್ತಾರೆ. ಇದು ಹೆಂಗೆ ಆಡಿದ್ರಿ, ಅದು ಹೆಂಗೆ ಆಡಿದ್ರಿ ಅಂತ. ಸೊ ಇಲ್ಲಿ ಏನು ಹೇಳಕ್ಕೆ ಟ್ರೈ ಮಾಡಿದ್ರು ಗೊತ್ತಾಯ್ತಾ? ಈ ಕಡೆ ಇವ್ರು ಗೆದ್ದಾಗ ಕೋಪ ತೋರಿಸ್ಕೊಂಡು ಬೋರ್ಡ್ ತಟ್ಬಿಟ್ಟು ಆಚೆಗೆ ಹೊರಟೋದ್ರು. ಅದೇ ನಮ್ಮ ಗುಕೇಶೆ ಅವ್ರ ಕೈನಲ್ಲೇ ಹೋದ ಸತಿ ಸೋತಿದ್ದಾಗ ನೀವು ಹೆಂಗೆ ಗೆದ್ರಿ ಅಂತ ಅನಾಲಿಸಿಸನ್ನು ಅವ್ರನ್ನೇ ಕೂತ್ಕೊಂಡು ಡೌಟ್ಸ್ ಕೇಳ್ತಾಯಿದ್ರು. ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡ್ರು. ಹಾಂ. ಸೊ ಇವೆಲ್ಲ ನಿನಗೆ ಈ ಥರ ವಿಡಿಯೋಸ್ಗಳು ಎಲ್ಲ ಸೋಷಲ್ ಮೀಡಿಯಾ ಜಮಾನ ಅಲ್ವಾ? ದಿನ ಬೆಳಗಾದರೆ ರೀಲು ಗೀಲೆಲ್ಲ ಬರ್ತಾ ಇರುತ್ತೆ. ಸೊ ನೀನು ಈ ಥರದೆಲ್ಲ ವಿಡಿಯೋಸ್ಗಳು ನಿಂಗೂ ತೋರಿಸ್ತಾರಾ? ನಮ್ಮಪ್ಪ ಇಂಪಾರ್ಟೆಂಟ್ ಆದ್ರೆ ತೋರಿಸ್ತಾರೆ, ಲೈಕ್ ಮೊಯ್ತಾಯ್ ಫೈಟ್ಸ್ ಆ ಥರ. ಸೊ ನಿಂಗೆ ಮೊಬೈಲ್ ಫೋನ್ಗೆ ಸ್ಮಾರ್ಟ್ ಫೋನ್ ಆ್ಯಕ್ಸೆಸ್ ಇಲ್ಲ, ಕೊಡಲ್ವಾ? ಫೋನ್ ಕೊಡಲ್ವಾ? ಇಲ್ಲ. ವೆರಿ ನೈಸ್. ಸೊ ನಿಂಗೆ ಬೇಡದಿರೋದೆಲ್ಲ ಏನೂ ಬರೋದೇ ಇಲ್ಲ. ನಿನ್ನ ಪ್ರಪಂಚ ಏನಿದ್ರು ಓದೋದು, ಸ್ಪೋರ್ಟ್ಸು ಇಷ್ಟೇ. ಈಗ ಪುಟ ನೀನು ಹೆಂಗೆ ಕರಿಬೇಕು? ಪುಟ ಅನ್ಲಾ, ಚಿನ್ನ ಅನ್ಲಾ, ಫೈಟರ್ ಅನ್ಲಾ? ಸರಿ, ನನಗೆ ಯಾವಾಗ ಹಿಂಗೆ ಎಮೋಷನ್ಸ್ ಬರೋದೋ ಹಂಗೆ ಕರಿತೀನಿ. ಸೊ ಈಗ ನಮ್ಮೆಲ್ರಿಗೂ ಚಿಕ್ಕಂದ್ಲಿದ್ದಾಗೇ ನೀವು ದೊಡ್ಡವರಾದ್ಮೇಲೆ ಇದಾಗಬೇಕು ಅದಾಗಬೇಕು ಅಂತ ಮನೆಯಿಂದ ಒಂದಷ್ಟು ಜನ ಹಿಂಗೆ ಹಾಗೆ ಅಂತ ದಾರಿ ತೋರಿಸ್ತಾರೆ. ಕೆಲವು ಸರಿ ಅವ್ರು ಏನು ಕೀ ಕೊಡ್ತಾರೋ ನಾವು ಹಂಗೆ ಗೊಂಬೆಗಳು ಅಲ್ವಾ? ಈಗ ಹಾಗೆ ಬಹುಶಃ ನೀನು ಊಷುಗೆ ಬಂದಿರೋದು. ಇಲ್ಲ ಮತ್ತೆ ನನ್ನ ಪೇರೆಂಟ್ಸ್ಗೆ ಲೈಕ್ ಸೆಲ್ಫ್ ಡಿಫೆನ್ಸ್ಗಿಂತ ಮಾರ್ಷಲ್ ಆರ್ಟ್ಸಿಗೆ ಸೇರಿಸ್ಬೇಕು ಅಂತ ಅಷ್ಟೇ ಇದ್ದಿದ್ದು. ಬಾಕಿ ಲೈಕ್ ಈ ಥರ ಮೆಡಲ್ಸ್ ಮಾಡಬೇಕು, ಒಲಿಂಪಿಕ್, IPS ಇದೆಲ್ಲ ನನ್ನ ಆಸೆನೇ. ಓ, ನನ್ನ ಪೇರೆಂಟ್ಸ್ ಯಾವತ್ತೂ ಇದೇ ಮಾಡಬೇಕು ಅದೇ ಮಾಡಬೇಕಂತ ಪುಷ್ ಮಾಡಿಲ್ಲ. ನನ್ನ ಪೇರೆಂಟ್ಸ್ ಹೇಳ್ತಾರೆ, ನಿನ್ಗೆ ಇಂಟ್ರೆಸ್ಟ್ ಇದೆಯಾ ಮಾಡು, ನಿನ್ಗೇನು ಇಂಟ್ರೆಸ್ಟ್ ಇದ್ರೂ ನಾವು ಅದನ್ನು ತಂದುಕೊಡ್ತೀವಿ, ನೀನು ಮಾಡು ಅಂತ. ವೆರಿ ನೈಸ್. ಸೊ ನಿನಗೆ ಕನಸಂದರೆ ಏನು? ಯಾಕಂದರೆ ಎಲ್ಲರೂ ಸಕ್ಸಸ್ಸು, ಫೇಲ್ಯೂರು, ಡ್ರೀಮ್ಸ್ ಅಂತೆಲ್ಲ ಮಾತಾಡ್ತಾರೆ, ಮತ್ತು ದೊಡ್ಡದಾಗಿ ಯೋಚನೆ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಸೊ ನಿನ್ನ ಈ ಪುಟ್ಟು ಮನಸ್ಸಿಗೆ ಈ ಕನಸಂದರೆ ಅರ್ಥ ಆಗತ್ತಾ? ಏನಪ್ಪ ನಿನ್ನ ಕನಸು? ನಾನು ಒಲಿಂಪಿಕ್ ಯಂಗೆಸ್ಟ್ ಗೋಲ್ಡ್ ಮೆಡಲಿಸ್ಟ್ ಆಗಬೇಕು, ಮತ್ತು ಯಂಗೆಸ್ಟ್ ಮೈಸೂರು ಡಿಸ್ಟ್ರಿಕ್ಟಿನ IPS ಆಗಬೇಕು. ವಾವ್. ಮತ್ತು ಲೈಕ್ ಜನರಿಗೆ ಹೆಲ್ಪ್ ಮಾಡಬೇಕು, ಅದು ನನ್ನ ಡ್ರೀಮ್. ವೆರಿ ನೈಸ್. ಸೊ ಈ ಥರ ಡ್ರೀಮ್ಸ್ಗಳಿಗೆ ಬರೋಕ್ಕೆ ಆಸೆ ಬರೋ ಕಾರಣ ಏನು? ನಾನು ಒಂದ್ಸತಿ ಕೇಳಿದೆ, ನನಗೆ ಗೊತ್ತಿರಲಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಹೇಳಿದ್ನಂತೆ, ನಾನು ಮರ್ತೋಗಿತ್ತು. ನಾನು ಚಿಕ್ಕ ವಯಸ್ಸಲ್ಲಿ ಹೇಳಿದೆ. ಆಮೇಲೆ ನನಗೆ ಲೈಕ್ UPSC ಆ ಥರ ಮೈಂಡಿಗೆ ಬಂದಿತ್ತು. ನಾನು ಯಾಕಂದೆ ಅಂತಲೇ ನಂಗೆ ಮರ್ತೋಗಿತ್ತು. ಸೊ ನನ್ನ ಮಮ್ಮಿನ ನಾನು ಕೇಳಿದೆ. ಒಂದು ಸತಿ ನಾವು ಟ್ಯಾಕ್ಸಿಲಿ ಹೋಗ್ತಾ ಇದ್ವಂತೆ, ಒಂದು ಸರ್ಕಲಲ್ಲಿ SP ಬಂದ್ಬಿಟ್ಟು ಪೂರ್ತಿ ಬ್ಲಾಕ್ ಮಾಡಿದ್ರಂತೆ. ನಾನು ನಮ್ಮ ಅಮ್ಮನ ಕೇಳೋದಂತೆ, ಯಾಕೆ ಮಮ್ಮಿ ಪೂರ್ತಿ ಬ್ಲಾಕ್ ಮಾಡಿದಾರಲ್ಲ ಅಂತ, SP ಹೋಗ್ತಿದ್ದಾರೆ ಅದಕ್ಕೆ ಅಂತ. ನಾನು ಅವಾಗಂದೆ, ನಾನು ನಮ್ಮ ಮಮ್ಮಿ ಬರ್ತಿದ್ದೀವಿ, ನನ್ನೇ ಲೈಕ್ ನಮ್ಮ ಫ್ಯಾಮಿಲಿನೇ ಬ್ಲಾಕ್ ಮಾಡ್ತಿದ್ದಾರೆ, ನಾವು ಬೇಗ ಹೋಗಬೇಕಿತ್ತು ದೇವಸ್ಥಾನಕ್ಕೆ. ನಮ್ಮ ಫ್ಯಾಮಿಲಿನೇ ಬ್ಲಾಕ್ ಮಾಡ್ತಿದ್ದಾರೆ, ಇನ್ಮೇಲೆ ಲೈಕ್ ನಾನು ಅವ್ರ ಥರನೇ SP ಆಗ್ತೀನಿ ಮಮ್ಮಿ, ಅವಾಗ ಯಾವತ್ತೂ ಈ ಥರ ಬ್ಲಾಕ್ ಮಾಡೋಕ್ಕೆ ಯಾರೂ ಬರಲ್ಲ ಅಂತ ನನ್ನ ಮೈಂಡಿಗೆ ಬಂದಿತ್ತಂತೆ. ನೋಡಿದ್ಯಾ? ಸೊ ನಮ್ಮ ಸುತ್ತಮುತ್ತ ಇರೋ ವಾತಾವರಣ ನಮ್ಗೆ ಯಾವಾಗಲೂ ಏನೋ ನಮ್ಮಲ್ಲಿರೋದನ್ನ ಟ್ರೈ ಮಾಡುತ್ತೆ. ಎಕ್ಸಾಕ್ಟ್ಲಿ. ವೆರಿ ನೈಸ್. ಸೊ ಹೇಳ್ತಾರೆ ಸುತ್ತಮುತ್ತ ಇರೋದನ್ನು ಅಬ್ಸರ್ವ್ ಮಾಡೋದ್ರಲ್ಲೇ ಅರ್ಧ ಸೀಕ್ರೆಟ್ ಇದೆ ಅಂತ. ಸೊ ನೀನು ಯಾವುದೋ ಒಂದು ಮ್ಯಾಚಿಗೆ ಹೋಗ್ತೀಯ ಅನ್ಕೋ, ಅಲ್ಲಿ ಏನು ಅಬ್ಸರ್ವ್ ಮಾಡ್ತೀಯ ಪ್ರಣತಿ? ಲೈಕ್ ನಾನು ಅಬ್ಸರ್ವ್ ಮಾಡ್ತೀನಿ, ಲೈಕ್ ನನ್ನ ಓಪೋನೆಂಟ್ ಹೇಗೆ ಆಡ್ತಾರೆ, ಅವ್ರ ಟ್ಯಾಕ್ಟಿಕ್ಸ್ ಏನು, ಅವ್ರ ವೀಕ್ನೆಸ್ ಏನು, ಅವ್ರ ಪ್ಲಸ್ ಪಾಯಿಂಟ್ ಏನು, ಅದನ್ನ ಅಬ್ಸರ್ವ್ ಮಾಡ್ತೀನಿ. ಮತ್ತು ವೂಶು ಅಂದರೆ ಚೈನೀಸ್ ಮಾರ್ಷಲ್ ಆರ್ಟ್ಸ್ ಎಲ್ಲನೂ ನೇಚರ್ ಅಂತಲೇ ಅಂತಾರೆ. ಲೈಕ್ ಇದು ವೂಶು ಅಂದರೆ ಒಂದು ಲಾರ್ಡ್ ಶಿವ ಅಂತಲೇ ಹೇಳ್ಬೋದು, ಯಾಕಂದರೆ ತುಂಬ ಕಾಮ್ ಆಗಿ ಇರುತ್ತೆ ಇದು. ಸೊ ಅದನ್ನ ನಾನು ನೇಚರಿಂದನೇ ವೂಶುನ ಕಲಿಬೋದು. ನೇಚರಿಂದನಾ? ಹೆಂಗೆ ಕಲಿಬೋದು? ಈಗ ಒಂದು ಸ್ಮಾಲ್ ಸಿಡ್ಲಿಂಗ್ ಪ್ಲ್ಯಾಂಟ್ ಇರುತ್ತೆ, ತುಂಬ ಜೋರಾಗಿ ಸ್ಟಾರ್ಮ್ ಬರ್ತಾಯಿತ್ತು. ಅವತ್ತು ಒಂದು ತುಂಬ ಸಣ್ಣ ಪ್ಲ್ಯಾಂಟ್ ಇತ್ತು, ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಎಷ್ಟು ಲೈಕ್ ಸ್ಟೆಮ್ ಥರ ಅದು ತುಂಬ ಚೆನ್ನಾಗಿ ನಿಂತಿತ್ತು. ಅದು ಆ ಥರ ಅಷ್ಟು ಜೋರಾಗಿ ಸ್ಟಾರ್ಮ್ ಬರೋ ಗಾಳಿ ನಿಂತಿರುವಾಗ ನಾವು ಇನ್ನೊಂದು ಹ್ಯೂಮನಿನ ಲೈಕ್ ಅಟ್ಯಾಕ್ಸ್ನ ತಡಿಯೋಕ್ಕಾಗಲ್ವಾ ಅಂತ. ಏನು ಚೆನ್ನಾಗಿ ನೀನು ಮಾತಾಡ್ತಾರೋ ಆ ಖುಷಿಗೆ ನನ್ನ ಕಣ್ಣಲ್ಲಿ ಆ್ಯಕ್ಚುಲಿ ನೀರು ಬರ್ತಾ ಇದೆ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಜೀವನದ ಸತ್ಯಗಳನ್ನೆಲ್ಲ ನೀನು ಆಗಲೇ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಅನ್ಸತ್ತೆ ನಿನಗೆ? ಅಟ್ಲೀಸ್ಟ್ ಇವಾಗಂತೂ ಎಲ್ಲನೂ ಅರ್ಥ ಮಾಡ್ಕೊಂಡಿಲ್ಲ, ಯಾಕಂದರೆ ತುಂಬ ಕಲಿಯೋದಿರುತ್ತೆ ಎಲ್ಲರಿಗೂ ಅಷ್ಟೇ, ನನಗೂ ಅಷ್ಟೇ, ನಿಮಗೂ ಅಷ್ಟೇ, ಇಲ್ಲಿರೋ ಎಲ್ಲರಿಗೂ ತುಂಬ ಕಲಿಯೋದಿರುತ್ತೆ. ಅದರಲ್ಲಿ ನಾನು ಸ್ವಲ್ಪನ ತಿಳ್ಕೊಂಡಿದ್ದೀನಿ. ವೆರಿ ನೈಸ್. ಹಾಗಾಗಿ ದೆರ್ ಇಸ್ ಆಲ್ವೇಸ್ ರೂಮ್ ಫಾರ್ ಮೋರ್. ಸದ್ಯಕ್ಕೆ ಇಷ್ಟು ಅಂತ ಇದು ಮಾಡ್ತಾ ಇದೆಯಾ? ನೀನೊಂದು ಮಾತು ಹೇಳಿದೆ, ನೇಚರಿಂದ ಹೆಂಗೆ ಅಬ್ಸರ್ವ್ ಮಾಡ್ತೀಯಾ ಅಂತ. ಸೋ ಬ್ಯೂಟಿಫುಲ್. ಮತ್ತು ಇನ್ನೊಂದು ಹೇಳಿದೆ, ವೂಶು ಅಂದರೆ ಒಂಥರ ತುಂಬ ಕಾಮಾಗಿರುತ್ತೆ ಅಂತ. ಹೆಂಗೆ ಚಿನ್ನ ಹೊಡೆದಾಡ್ತಾ ಇದೆಯಾ? ಹೊಡೆದಾಟದಲ್ಲೂ ಶಾಂತವಾಗಿರುತ್ತೆ ಅಂತೆಲ್ಲ, ಯಾಕೆ? ಇವಾಗ ಶಿವ ಅವರಿದ್ದಾರಲ್ಲ, ಅವರು ಜಗಳ ಮಾಡುವಾಗ ಅವ್ರು ಕಾಮ್ ಮೈಂಡೆಡ್ ಆಗಿ ಜಗಳ ಆಡ್ತಾರೆ ಅಲ್ವಾ? ಲೈಕ್ ಶಿವ ಅಂದ್ರೇ ಕಾಮ್, ಅವರು ಲೈಕ್ ಡಿಸ್ಟ್ರಾಯರ್ ಅವರು.
ಅವರು ಡಿಸ್ಟ್ರಾಯರ್. ಆದರೂ ಅವರೆಷ್ಟು ಪೀಸ್ ಮತ್ತು ಕಾಮಾಗಿರ್ತಾರೆ. ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಕು. ಸೊ ಇದೆಲ್ಲ ನಿನಗೆ ಹೇಳಿರೋ ಕಥೆಗಳು ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿರೋದ್ರಿಂದ ನೀನು ಅದನ್ನು ಹಾಗೆ ಅರ್ಥ ಮಾಡಿಕೊಂಡು ಅದನ್ನೇ ನಿನ್ನ ಗೇಮ್ಗೂ ನೀನು ಅಪ್ಲೈ ಮಾಡ್ಕೋತಾ ಇದೆಯಾ. ನಾವು ನಿನಗೆ ಊಶು ಅಲ್ಲಿ ತುಂಬ ಹ್ಯಾಪಿ ಮೂಮೆಂಟ್ ಯಾವುದು? ತುಂಬ ಹ್ಯಾಪಿ ಮೂಮೆಂಟ್ ಅಂದರೆ ನನ್ನ ಫಸ್ಟ್ ಸ್ಟೇಟ್ ಲೆವೆಲ್ ಗೋಲ್ಡ್ ಮೆಡಲ್ ಆ್ಯಂಡ್ ಈ ಸತಿ ನನ್ನ ನ್ಯಾಷನಲ್ ಸಿಲ್ವರ್ ಮೆಡಲ್. ಯಾಕೆ? ಯಾಕಂದರೆ ನಾನು 3 ವರ್ಷದಿಂದ ಇದೇ ಕ್ಯಾಟಗರಿಲಿ ಆಡ್ತಾಯಿದ್ದೀನಿ, ಸಬ್ ಜೂನಿಯರ್ ಕ್ಯಾಟಗರಿಲಿ. ಈ ಸತಿನ ನಾನು ಫಸ್ಟ್ ಟೈಮ್ ಫೈನಲ್ಸಿಗೆ ಬಂದಿದ್ದು ಮತ್ತು ಸಿಲ್ವರ್ ಮೆಡಲ್ ತೊಗೊಂಡಿರೋದು. ಯಾಕಂದರೆ ನಾನು ಯಾವಾಗಲೂ ಬ್ರಾನ್ಸ್ ಮೆಡಲ್ ತೊಗೋತಿದ್ದೆ ಆ್ಯಂಡ್ ಈ ಸತಿ ಸಿಲ್ವರ್ ಮೆಡಲಿಗೆ ಬಂದಿದ್ದೀನಿ. ಚಿನ್ನ, ನಿಂಗೆ ಸೋಲ್ಗಳು ಏನು ಹೇಳ್ಕೊಟ್ಟಿದೆ? ಯಾಕಂದರೆ ನಮಗಲ್ಲೆಲ್ಲ ಏನೋ ಯಾವುದೋ ಮಾರ್ಕ್ಸ್ ಕಮ್ಮಿ ಬಂದುಬಿಡ್ತು ಅಥವಾ ಏನೋ ಆಯಿತು ಅಂದ್ಕೊಂಡಂಗೆ ಆಗಿಲ್ಲ. ಕೆಲವು ಸತಿ ಬೇಜಾರು ಮಾಡ್ಕೋತೀವಿ, ಇನ್ನು ಕೆಲವರು ಇನ್ನೊಂದು ಸತಿ ಮಾಡ್ತೀನಿ ಅಂತ ಕೊಡ್ಕೊಂಡು ಎದ್ದೇಳ್ತೀವಿ. ಇನ್ನೊಂದಷ್ಟು ಜನ ಇದು ಬೇಡವೇ ಬೇಡ ಅಂತ ಬಿಟ್ಬಿಡ್ತೀವಿ. ನೀನು ಸೋಲನ್ನು ಹೇಗೆ ನೋಡ್ತೀಯ ಚಿನ್ನ? ಸೋಲನ್ನು ಒಂದು ಲರ್ನಿಂಗ್ ಸ್ಟೆಪ್ ಅಂತ ತೊಗೋತೀನಿ. ಆ ಥರ ತೊಗೊಳ್ಳಿಲ್ಲ ಅಂದರೆ ಮತ್ತೆ ನಾವು ಕಮ್ ಬ್ಯಾಕ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅದೊಂದು ಲರ್ನಿಂಗ್ ಸ್ಟೆಪ್ ಅಂತ ನೋಡ್ತೀನಿ. ನನ್ನ ಮ್ಯಾಚಸ್ನ ನಾನೇ ಪದೇ ಪದೇ ನೋಡಿ ಏನು ಮಿಸ್ಟೇಕ್ ಮಾಡಿದ್ದೀನಿ, ನನ್ನ ಆಪೋನೆಂಟ್ ವೀಕ್ನೆಸ್ ಏನು, ಅವಳೇನು ಅವಳದೇನು ಅಟ್ಯಾಕ್ ಮೂಮೆಂಟ್ ನನ್ನ ಮೇಲೆ ವೀಕ್ನೆಸ್ ಆಗಿ ಬಂದಿದೆ ಅಂತ ನೋಡ್ತೀನಿ. ನೈಸ್. ಸೊ ನಿನಗೆ ಪೋಡಿಯಂ ಮೇಲೆಲ್ಲ ನಿಂತಾಗ ಮೆಡಲ್ ಹಾಕಿಸ್ಕೊಳ್ತಾ ಇದ್ದಾಗ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ? ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು, ನನ್ನ ಪೇರೆಂಟ್ಸಿಗೆ ಒಳ್ಳೆ ಹೆಸರು ತರಬೇಕು ಅಂತ. ವಾವ್, ವೆರಿ ನೈಸ್. ಸೊ ಎಲ್ಲರೂ ಈ ಫೈಟಿಂಗ್ ಗೇಮ್ಸ್ಗಳ ಬಗ್ಗೆ ಎಲ್ಲ ಮಾತಾಡಿದಾಗ ದೇ ಟಾಕ್ ಅಬೌಟ್ ಫೋಕಸ್. ಎಸ್. ಸೊ ನಿನ್ನ ಫೋಕಸ್ ಮಾಡೋದಕ್ಕೆ ನಿನ್ನದು ಸ್ಟ್ರಾಟಜಿ ಏನು? ಹೌ ಡು ಯು ಫೋಕಸ್? ಯಾಕಂದರೆ ಸುತ್ತಮುತ್ತ ಗಲಾಟೆ ಜೊತೆಗೆ ನಿನ್ನ ಪ್ರೆಷರು. ನನ್ನ ಮೈಂಡಲ್ಲಿ ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀನಿ, ಅದಕ್ಕೆ ನನ್ನ ಮೈಂಡ್ ಡಿಸ್ಟ್ರಾಕ್ಟ್ ಆಗೋದಿಲ್ಲ. ಏನಂದರೆ ಗೆಲ್ಲಬೇಕು ಅಷ್ಟೇ ನಿನಗೆ ಕಾಣ್ತಾ ಇರುತ್ತೆ. ಹಾಂ, ನಮ್ಮ ತಾತ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಅಂದರೆ ಕುದುರೆಗೆ ಈ ಥರ ಕಣ್ಣು ಕಟ್ತಾರೆ, ಯಾಕೆ ಗೊತ್ತಾ? ಅದು ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗಬಾರ್ದು ಅಂತ. ಅದೇ ಥರ ನಾವಿರಬೇಕು ಅಂತ ನಮ್ಮ ತಾತ ಯಾವಾಗಲೂ ಹೇಳ್ತಾರೆ. ತಾತ ಹೆಸರೇನು? ಲಕ್ಷ್ಮೀನಾರಾಯಣ್. ಹಾಗಾಗಿ ಎಲ್ಲರದು ಮಾತುಗಳು 100% ತಲೆ ಒಳಗೆ ಹೋಗಿ ಅದು ನಿನಗೆ ಬೇಕಾದ ಟೈಮ್ಗೆ ಟಕ್ಕಂತ ಬಂದು ಅದು ನಿನ್ನನ್ನು ಕಾಪಾಡತ್ತೆ. ಕರೆಕ್ಟಾ? ವೆರಿ ನೈಸ್. ಸೊ ಈಗ ಹೇಳು, ಈ ಕಡೆ ನೀನು ಕನಸುಗಳೇ ಹೇಳ್ದಂಗೆ ಒಂದು ಕಡೆ IPS ಆಗಬೇಕಂತಿದ್ಯಾ? IPS IAS ಅಪ್ಪ? IPS, ಎಸ್. ಈ ಕಡೆ IPS ಅಂತಿದ್ಯಾ, ಈ ಕಡೆ ಅಗೇನ್ ದೇಶ ಒಲಿಂಪಿಕ್ಸ್ ಅಂತ ಇದೆಯಾ. ಎರಡೂ ದೊಡ್ಡ ದೊಡ್ಡ ಪರ್ವತಗಳು ಹತ್ತಕ್ಕೆ. ಇದು ಒಂದು ಮೌಂಟ್ ಎವರೆಸ್ಟು, ಇದು ಒಂದು ಮೌಂಟ್ ಎವರೆಸ್ಟು. ಎರಡನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀಯ ನೀನು? ನಿನ್ನ ಸ್ಟಡೀಸು ಪ್ರಾಕ್ಟೀಸು ಎಲ್ಲ? ಸ್ಟಡೀಸ್ ಏನಂದರೆ ಊಶು ಎಲ್ಲ ಸ್ಪೋರ್ಟ್ಸಲ್ಲೂ ಫೋಕಸ್ ಅಂತ ಇರುತ್ತೆ. ಮೇನ್ ಮಾರ್ಷಲ್ ಆರ್ಟ್ಸಲ್ಲಿ ಫೋಕಸ್ ತುಂಬ ಡೆವಲಪ್ ಆಗುತ್ತೆ, ಅದರಿಂದ ಸ್ಟಡೀಸು ತುಂಬ ಇಂಪ್ರೂವ್ ಆಗುತ್ತೆ. ಸೊ ನಿನ್ಗೆ ಬೈ 1 get 1 ಫ್ರೀ ಥರ ಇಲ್ಲಿ ಹೆಂಗಿದ್ರು ಫೋಕಸ್ ಬಂದ್ಬಿಟ್ಟಿರುತ್ತೆ. ಸೊ ದ್ಯಾಟ್ ಹೆಲ್ಪ್ಸ್ ಯು ಟು ಸ್ಟಡಿಯಾ? ಸೊ ನಿನ್ನ ಸೀಕ್ರೆಟ್ ಏನು ಸ್ಟಡಿ ಮಾಡೋದ್ರಲ್ಲಿ? ಇನ್ನೇನು ಬೆಳಗ್ಗೆ ಓದ್ತೀಯಾ, ರಾತ್ರಿ ಓದ್ತೀಯಾ? ಹೌ ಡು ತುಂಬ ಬೇಗನೆ ಅರ್ಥ ಆಗ್ಬಿಡತ್ತಾ ನಿನಗೆ ನ್ಯಾಚುರಲ್ ಆಗೇನಾ? ನಮ್ಮ ಮೊಮ್ಮ ಹೇಳ್ಕೊಡ್ತಾರೆ, ಯಾಕಂದರೆ ಅವರು ಲೆಕ್ಚರರ್ ಆಗಿದ್ದರು ಅಕೌಂಟ್ಸಲ್ಲಿ. ಸೊ ಅವರು ನನಗೆ ಮನೆಯಲ್ಲೇ ಹೇಳ್ಕೊಡ್ತಾರೆ ಎಲ್ಲನೂ. ಮತ್ತು ಕ್ಲಾಸಲ್ಲಿ ಏನಾರು ನಂಗೆ ಡೌಟ್ ಇದ್ದರೆ ಟೀಚರ್ನ ಫ್ರೀ ಪೀರಿಯಡಲ್ಲಿ ಕೇಳ್ತೀನಿ, ಇಲ್ಲಾಂದರೆ ಫ್ರೀ ಪೀರಿಯಡಲ್ಲಿ ನಾನೇ ಅದ್ರ ಬಗ್ಗೆ ವರ್ಕ್ ಮಾಡ್ತೀನಿ. ಒಂದು ಮಾತಿದೆ ಚಿನ್ನ, ಸಮ್ ಗರ್ಲ್ಸ್ ಇವಾಗ ನೀನು ನೋಡಿರ್ತೀಯ, ಈಗ ಒಂದು 5-6 ವರ್ಷದ ಹುಡುಗಿರಲ್ಲ. ಕೆಲವರು ಬರೀ ನಾನು ಹೊಸ ಫ್ರಾಕ್ ತೊಗೊಂಡೆ, ನನ್ನ ಬಾಬಿ ನನ್ನ ಡ್ರೆಸ್ಸು ಅದು ಇದು ಅಂತ ಒಂದಷ್ಟು ಜನ ಆ ಥರ ಇರ್ಬೋದು. ಆದರೆ ನಿನ್ನ ಥರದ ಹುಡುಗಿರು, ಯು ಡೋಂಟ್ ವೇರ್ ಟಿಯರಸ್ ಬಟ್ ಯು ವೇರ್ ಸೊ ಯು ವೇರ್ ಡಿಸಿಪ್ಲಿನ್ ಆ್ಯಂಡ್ ಸ್ವೆಟ್ ಮತ್ತು ಡಿಟರ್ಮಿನೇಷನ್ ಅಲ್ವಾ? ಸೊ ಈ ಡಿಸಿಪ್ಲಿನ್ನು, ಡಿಟರ್ಮಿನೇಷನ್ನು ಮತ್ತು ಸ್ವೆಟ್ ಇದೆಲ್ಲನೂ ಕಷ್ಟಪಟ್ರೇ ಬರೋದು. ಹೌದು. ಸೊ ನೀನು ಯಾವಾಗಲೂ ಡಿಸಿಪ್ಲಿನ್ ಆಗಿರೋದಕ್ಕೆ ಹೇಗೆ ಸಾಧ್ಯ? ವಾಟ್ ಇಸ್ ಯುವರ್ ಸೀಕ್ರೆಟ್ ಟು ಡಿಸಿಪ್ಲಿನ್, ಸ್ಟೇಯಿಂಗ್ ಡಿಸಿಪ್ಲಿನ್? ಸ್ಪೋರ್ಟ್ಸ್ ಅಂದ್ರೇ ಡಿಸಿಪ್ಲಿನ್ ಅಲ್ವಾ? ಯಾರೇ ಮಕ್ಕಳಿರಲಿ, ಅವ್ರು ಹೇಗಾರು ಇರಲಿ, ಸ್ಪೋರ್ಟ್ಸ್ಗೆ ಹೋದರೆ ಡಿಸಿಪ್ಲಿನ್ ಅದಾಗದೇ ಬರುತ್ತೆ. Wake up to fresh ideas. Repose. ಇನಿಷಿಯಲ್ ಏನಾದ್ರು ಕಷ್ಟ ಆಗ್ತೈತಾ ಬೆಳಗ್ಗೆ ಎದ್ದೇಳೋದು? ಒಂದಿನ ಲೇಟಾಗಿ ಹೋದರೆ ಮಾಸ್ಟ್ರು ದಾರಿಗೆ ತಂದಿದ್ದು ಎನಿ ಘಟನೆಗಳು? ಇಲ್ಲ, ನಾವು ಯಾವಾಗಲೂ ಬೇಗ ಹೋಗ್ತೀವಿ. ಯಾಕಂದರೆ ನಾವು ಬೇಗ ಹೋದರೆ ಬೇಗ ರನ್ನಿಂಗ್ ಮುಗಿಸ್ಬೋದು ಅಂತ ಬೇಗ ಹೋಗ್ತೀವಿ. ಪ್ರತಿಯೊಬ್ಬರು ಒಂದು ಇನ್ಸ್ಪಿರೇಷನ್ ಅಂತ ಇಟ್ಕೊತಾರೆ. ಪ್ರಣತಿ, ನಿನ್ನ ಇನ್ಸ್ಪಿರೇಷನ್ ಯಾರು? ನನ್ನ ಇನ್ಸ್ಪಿರೇಷನ್ ಆಂಜನೇಯ ಸ್ವಾಮಿ. ಅವರು ಚಿಕ್ಕ ವಯಸ್ಸಲ್ಲೇ ಸೂರ್ಯನ ನುಂಗಕ್ಕೆ ಹೋಗಿದ್ರು. ಇನ್ನು ಅವ್ರ ಆಶೀರ್ವಾದ ಇರೋ ನಾವು ಇಷ್ಟು ಚಿಕ್ಕ ಗೋಲ್ಡ್ ಮೆಡಲ್ನ ಗೆಲ್ಲಕ್ಕಾಗಲ್ವಾ ಅಂತ ನನ್ನ ಮೈಂಡಿಗೆ ಬರುತ್ತೆ. ಸೊ
ನಾರ್ಮಲ್ ಹ್ಯೂಮನ್ಸ್ ಅಂತ ಬಂದಾಗ ಮನುಷ್ಯರಲ್ಲಿ ಯಾರು ಇನ್ಸ್ಪಿರೇಷನ್ ಅಂತ ಇಟ್ಕೊಂಡಿದ್ಯಾ? ನನಗೆ ನಾನೇ ಇನ್ಸ್ಪಿರೇಷನ್. ನಾನು ಬೇರೆಯವ್ರಿಗೆ ಮಿಲಿಯನ್ಸ್ ಆಫ್ ಪೀಪಲ್ಗೆ ನಾನು ಇನ್ಸ್ಪಿರೇಷನ್ ಆಗಬೇಕು ಅಂತ. ಅಬ್ಬಾ! ಏನು ಚಿನ್ನ, ಬೆಳಗ್ಗೆ ಏನು ತಿಂಡಿ ತಿಂದೆ ನೀನು? ಪಲಾವ್. ಪಲಾವ್ ಜೊತೆಗೆ ಇಷ್ಟು ವರ್ಷ ನೀನು ನೋಡಿರೋ ಲೈಫು ಮತ್ತು ನಿನಗೆ ಆಗಿರೋ ಕಂಡೀಷ್ನಿಂಗು, ಏನು ನೀನು ಮಾತಲ್ಲೂ ಸಿಕ್ಸರ್ ಹೊಡಿತಾ ಇದೆಯಲ್ಲ ನೀನು. ನನಗೆ ನಾನೇ ಇನ್ಸ್ಪಿರೇಷನ್ನು. ವಾವ್! ಕೆಲವು ಸತಿ ನಿನಗೂ ಕನ್ಫ್ಯೂಷನ್ಸ್ಗಳಾಗಿದೆಯಾ? ಕೆಲವು ಸತಿ ಯಾಕೆಂದರೆ ಮನುಷ್ಯರಲ್ವಾ, ಏನೋ ಆಗಿರುತ್ತೆ, ಲೆಕ್ಕ ಹಾಕಿರ್ತೀಯ, ಏನೋ ಸರಿ ಹೋಗಿರಲ್ಲ. ಸೊ ಕನ್ಫ್ಯೂಷನ್ಸನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀಯ ನೀನು? ಆ ಥರ ಆದಾಗ ನಾನು ನಾನು ಮ್ಯಾಚ್ ಅಥವಾ ಸ್ಟಡೀಸಲ್ಲೇ ನೋಡ್ತೀನಿ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ. ನಾನು ಮ್ಯಾಚ್ಗೆ ಹೋದರೆ ನನ್ನ ಮ್ಯಾಚ್ನೇ ರೀಮ್ಯಾಚ್ ನೋಡ್ತೀನಿ. ನಾನು ಯೋಚನೆ ಮಾಡಿರೋ ಥರನೇ ನಾನು ಅಲ್ಲಿ ಮಾಡಿದ್ದೀನಾ ಅಥವಾ ಏನಾರ ಒಂದು ಮಿಸ್ ಮಾಡಿದ್ದೀನಾ ಅಂತ. ಅದೇನಾರ ನಾನು ಮಾಡಿರೋದೇ ಆಗಿ ಅಲ್ಲಿ ಮಿಸ್ ಆಗಿದೆ ಅಂದರೆ ನಾನು ಕೋಚನ್ನು ಕೇಳ್ತೀನಿ. ಯಾಕೆ ಹೆಂಗೆ ನೆಕ್ಸ್ಟ್ ಅವ್ರ ಅಡ್ವೈಸ್ ತೊಗೋತೀಯ. ಅದರ್ವೈಸ್ ನಿನ್ನ ಲೆವೆಲಲ್ಲೇ ನೀನೇ ಅನಲೈಸ್ ಮಾಡಿಕೊಂಡು ಇಲ್ಲಿ ನಾನು ತಪ್ಪದೆ ಅಂತ ನೀನೇ ಸರಿ ಮಾಡ್ಕೊಂಡ್ಬಿಡ್ತೀಯ. ಈಗ ಒಂದು ಮಾತಿದೆ, ಕೆಲವು ಆಟಗಳು ಹೆಂಗಂದರೆ ಸಾಧನೆ ಅಂತ ಬಂದಾಗ ಮ್ಯಾರಥಾನ್ ಇದ್ದಂಗೆ, ಪ್ರತಿದಿನ ಎದ್ದು ಓಡಲೇಬೇಕು. ಏನೋ ಒಂದಿನ ನಾನು ಸ್ಪ್ರಿಂಟ್ ಥರ 100 ಮೀಟ್ರ್ ಓಡಿದೆ ಮೆಡಲ್ ತೊಗೊಂಡೆ ಅಂತ ಅಲ್ಲ. ಐ ಥಿಂಕ್ ವುಷೂನು ಹಾಗೆ. ನೀನು ಬೇರೆ ಒಲಿಂಪಿಕ್ಸ್ವರೆಗೂ ಹೋಗ್ಬೇಕಂತ ಇದೆಯಾ ಅಂದರೆ ಪ್ರತಿ ವರ್ಷವೂ ನೀನು ಬರಬೇಕು. ನೀನು ಹೋದ ಸತಿ ಚಿನ್ನನಾರು ಗೆದ್ದಿರು, ಏನಾರು ಮಾಡಿರು, ಪ್ರತಿ ಸತಿ ನೀನು ಇಂಪ್ರೂವ್ ಮಾಡ್ಕೊಳ್ಳೇಬೇಕು. ಹೌದು. ಸೊ ಕನ್ಸಿಸ್ಟೆಂಟಾಗಿ ಇರೋದಕ್ಕೆ ಕೆಲವು ಸತಿ ನಿನ್ಗೇನಾರು ಇದಾಗತ್ತಾ ಇಲ್ವಾ, ಫಿಯರು ಮತ್ತು ಟಯರ್ಡ್ನೆಸ್ಸು ಆ ಥರ ಏನಾದ್ರು ಬರುತ್ತಪ್ಪ? ನಾವು ನಮ್ಮ ಮ್ಯಾಚ್ನ ಆಡದೆ ನಾವು ನಮ್ಮ ಕೈಲಿ ಇದಾಗುತ್ತಾ ಅಂತ ಯೋಚನೆ ಮಾಡಿದ್ರೆ ಯಾವತ್ತೂ ಆಗೋದಿಲ್ಲ. ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಮ್ಮ ಕೈಲಾಗುತ್ತೆ ಅಂತ ನಮ್ಮನ್ನು ನಾವೇ ಮೋಟಿವೇಟ್ ಮಾಡ್ಕೋಬೇಕು. ವಾವ್! ಸೊ ಇದೊಂಥರ ನಿನ್ನ ಅಫರ್ಮೇಷನ್. ನಿಂಗೆ ಗೊತ್ತಾ, ಶಾರುಖ್ ಖಾನು ಎಷ್ಟೋ ಕಡೆ ಹೇಳಿದ್ದಾರೆ ನೋಡಿ ಇಂಟರ್ವ್ಯೂನಲ್ಲಿ, ಐ ಆಮ್ ದ ಬೆಸ್ಟ್ ಅಂತ. ಅವ್ರು ಯಾಕೆ ಹಂಗೆ ಹೇಳ್ಕೊಳ್ತಾರೆ ಅಂದರೆ ಅದು ಅವ್ರಿಗೆ ಒಳಗೆ ಹೇಳ್ಕೊಂಡಂಗೆ ನೀನೇ ಬೆಸ್ಟು ಅಂತ. ಇವಾಗ ಅದೇ ಥರ ತುಂಬ ಅಫರ್ಮೇಷನ್ಸು ಇದೆ, ಕೇಳಿದ್ಯಾ? ಐ ಆಮ್ ಅನ್ಸ್ಟಾಪಬಲ್. ಸೊ ಈ ಥರದ್ದೆಲ್ಲ. ಸೊ ನಿನಗೆ ನಮ್ಮಮ್ಮ ಅಂತಾರೆ ಯಾವತ್ತೂ ನಮಗೆ ಐ ಆಮ್ ಅಂತ ಬರಬಾರ್ದು. ಆ ಥರ ಬಂದರೆ ನಾವು ಅಲ್ಲಿಂದನೇ ನಾವು ಎಷ್ಟು ಮೇಲೋಗಿರ್ತೀವೋ ಅಲ್ಲಿಂದಾನೇ ಬೀಳ್ತೀವಿ. ಎಲ್ಲನೂ ದೇವರಿಂದಾನೆ ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ. ವೆರಿ ನೈಸ್. ಸೊ ನಿನ್ನ ಇದು ಏನೇ ಮಾಡಿದ್ರೂ ಗ್ರೌಂಡೆಡ್ ಆಗಿರಬೇಕು, ಆವಾಗಲೂ ತಗ್ಗಿ ಬಗ್ಗಿ ನಡಿಬೇಕು ಅಂತ ಆ ಒಂದು ಲೆನ್ಸಲ್ಲಿ ಮಾತ್ರ ನೀನು ಅವ್ನು ಮಾಡಿಸ್ತಾ ಇರೋದು ಥರ ನೀನು ನೋಡ್ತೀಯ. ಹೌದು. ಚೆನ್ನಾಗಿ ಚಿಕ್ಕ ವಯಸ್ಸಿಗೆ ಈಗ ಎಲ್ಲರೂ ನಿಂಗೆ ಹೇಳ್ತಾರೆ ಆಂಜನೇಯ ಸ್ವಾಮಿ ನಿನ್ನ ಇನ್ಸ್ಪಿರೇಷನ್ ಅಲ್ವಾ. ಇಡೀ ಪ್ರಪಂಚದಲ್ಲಿ ಈ ಮಾತುಗಳು ನೀನು ಕೇಳಿರ್ತೀಯ, ಯಾವುದೋ ಒಂದು ಕಾಣದ ಶಕ್ತಿ ಇದೆ, ಕಾಣದ ಕೈ ಇದೆ, ದೇವರು ದಿಂಡ್ರು ಅಂತ. ಸೊ ನಿನ್ನ ಪ್ರಕಾರ ದೇವರು ಅಂದರೆ ಏನು? ನಿನ್ಗೆ ಎಷ್ಟು ಅರ್ಥ ಆಗಿದೆಯೋ ಇಷ್ಟು ಲೈಫಲ್ಲಿ? ನಾನು ದೇವ್ರನ್ನ ನನ್ನ ಬೆಸ್ಟ್ ಫ್ರೆಂಡ್ ಥರ ನೋಡ್ತೀನಿ. ಯಾಕಂದರೆ ಅವ್ರಿಗೆ ನಮ್ಮಪ್ಪ ಹೇಳ್ತಾರೆ, ನೀನು ಇಷ್ಟು ಮೆಡಲ್ ಮಾಡಿದೆಯಲ್ಲ ಅದಕ್ಕೆ ದೇವರೇ ಕಾರಣ, ಅವ್ರು ನಿನ್ನ ಕೈ ಹಿಡ್ಸ್ಕೊಂಡು ನಡೀತಿದ್ದಾರೆ ಅಂತ. ಅದಕ್ಕೆ ಅವ್ರು ನನ್ನ ಬೆಸ್ಟ್ ಫ್ರೆಂಡ್ ಥರ. ಸೊ ದಿನ ಬೆಳಗಾದರೆ ಆಂಜನೇಯನೇನಾ ನಿನ್ನ ಬೆಸ್ಟ್ ಫ್ರೆಂಡು? ಸೊ ಏನು ಕೇಳ್ಕೋತೀಯಾ? ನನ್ನ ಫ್ಯಾಮಿಲಿಗೆ ನಾನು ದೊಡ್ಡ ಹೆಸರು ತರಬೇಕು ಆ್ಯಂಡ್ ನಾನು ಮೆಡಲ್ ಮಾಡಬೇಕು ಅಂತ. ವಾವ್, ನೈಸ್. ಚಿನ್ನ, ಈ ಮಧ್ಯ ಇಷ್ಟೆಲ್ಲ ಮೆಡಲ್ ತೊಗೊಂಡಿದ್ಯಾ ನೋಡಿ, ನಿಂದೆಲ್ಲ ಮೆಡಲ್ಸ್ಗಳೆಲ್ಲ ಹಾಕಿದ್ದೀವಿ. ಮತ್ತು ಅಲ್ಲಿ ನೋಡು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಒಂದು ನ್ಯಾಷನಲ್ ರೆಕಾರ್ಡೇ ಇದೆ ಅಲ್ವಾ, ಯಂಗೆಸ್ಟ್ ಟು ಗೆಟ್ ಅ ಮೆಡಲ್ ಇನ್ ದ ನ್ಯಾಷನಲ್ ಲೆವೆಲ್ ಅಂತ ವುಷೂ ಸ್ಪೋರ್ಟಲ್ಲಿ. ವಾವ್, ಹೆಂಗೆ ಅನಿಸ್ತು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್? ನಿಜವಾಗ್ಲೂ ನಿನ್ನ ವಯಸ್ಸಲ್ಲಿ ನಾನಿದ್ದಾಗ ಬರೀ ಲಿಮ್ಕಾನ ಒಂದು ಡ್ರಿಂಕಲ್ಲಿ ಬಾಟ್ಲಲ್ಲಿ ಕುಡಿದಿದ್ದೆ. ಅದೇ ನೋಡಿ, ಇವತ್ತಿನ ಕಾಲದ ಚಿಕ್ಕ ಮಕ್ಕಳು ನೀವು ಲಿಮ್ಕಾ ದಾಖಲೆನ ನಿಮ್ಮ ಹೆಸರನ್ನ ಅಲ್ಲಿ ಹಾಕಿದ್ದೀರಾ ಅಂದಾಗ ಇವೆಲ್ಲ ನಿನಗೆ ಫಸ್ಟಿಂದಲೇ ಗೊತ್ತಿತ್ತಾ ನಾನು ಇದು ಮಾಡ್ತೀನಿ ಅಂತ ಕನ್ಸು ಕಂಡಿದ್ಯಾ, ಅಥವಾ ದಾರಿನಲ್ಲೇ ಬಂದಿದ್ದು ಗಿಫ್ಟಾ ಇವೆಲ್ಲ? ದಾರಿನಲ್ಲೇ ಬಂದಿದ್ದು ಗಿಫ್ಟ್ ಅಂತ ಹೇಳ್ಬೋದು. ನನಗೆ ನಿಜ ಗೊತ್ತಿರಲಿಲ್ಲ. ನಾನು ಫಸ್ಟ್ ಟೈಮ್ ಗೋಲ್ಡ್ ಮೆಡಲ್ ಮಾಡಿದಾಗ ನಾನು ಮೆಡಲಿಸ್ಟ್ ಆಗ್ತೀನಿ ಅಂದ್ಕೊಂಡಿದ್ದೆ, ಆದರೆ ದೇವರು ನನ್ನ ಚಾಂಪಿಯನ್ ಮಾಡಿದ್ದಾರೆ. ಸೊ ನಿನ್ನ ಆಸೆ ಒಂದಾದರೆ ಅದೇ ಇನ್ನೊಂದು ಅದಕ್ಕೆ ದೊಡ್ಡ ಗಿಫ್ಟ್ ಅನ್ನೋದು ಇವೆಲ್ಲ ನಿನಗೆ ಬಂದಿದೆ. ಹೌದು. ನೈಸ್. ಮತ್ತು ಈ ಮಧ್ಯ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಈ ಥರದ್ದೆಲ್ಲ ಮೆಡಲ್ಸ್ ಎಲ್ಲ ಬಂದಮೇಲೆ ಇಮಿಡಿಯೇಟಾಗಿ ನಿನ್ಗೆ ಏನೇನು ಆಗುತ್ತೆ? ನಿನ್ನ ಸುತ್ತಮುತ್ತ ವಾತಾವರಣದಲ್ಲಿ ಏನೇನಾಗುತ್ತೆ? ಕಂಗ್ರ್ಯಾಚುಲೇಟ್ ಮಾಡ್ತಾರೆ, ಕಂಗ್ರ್ಯಾಚುಲೇಷನ್ಸ್ ಆ ಥರ ಅಂತಾರೆ. ಇಷ್ಟೇ. ಸೊ ಎಲ್ಲರೂ ಯಾವಾಗಲೂ ನಿನ್ನನ್ನು ಬಂದು ವಾವ್ ಅಂತ ಚಪ್ಪಾಳೆ ಹೊಡೆದಾಗ ಅಥವಾ ನಿನ್ನನ್ನು ಹೊಗಳ್ದಾಗ ನಿನ್ನ ಮನಸ್ಸಲ್ಲಿ ಆ್ಯಕ್ಚುಲಿ ಏನು ಓಡ್ತಾ ಇರುತ್ತೆ? ನಾನು ಖುಷಿ ಆಗುತ್ತೆ ನನಗೆ, ಮತ್ತು ಥ್ಯಾಂಕ್ ಯು ಹೇಳ್ತೀನಿ ದೇವ್ರಿಗೆ, ಎಲ್ಲ ನಿಮ್ಮಿಂದ ಆಗಿದ್ದು ಅಂತ. ಹೌ ಸ್ವೀಟ್. ಐ ಆಮ್ ಸೋ ಇಂಪ್ರೆಸ್ಡ್. ಅಂದರೆ ಈ ವಯಸ್ಸಲ್ಲೇ, ಏಕೆಂದರೆ ಅದು ಒಂದು ಈಗೋ ಬಂದುಬಿಡುತ್ತೆ, ನೋಡೋದ್ಯಾ ನಾನು ನನ್ನ ಬಿಟ್ಟರೆ ಇಲ್ಲ ನನ್ನಿಂದ ಅಂತ. ಸೊ ನೀನು ಇವಾಗಿಂದಲೇ ನಾನೇನಿಲ್ಲ ದೇವ್ರು ಮಾಡಿಸಿದ್ದು ಅಂತ
ಯೋಚನೆ ಮಾಡ್ತೀಯಲ್ಲ ಹೇಗೋ ಅಪ್ಪ ಅಮ್ಮ ಹೇಳಿದ್ದಾರೆ ಹಾಗಾಗಿ ಅದನ್ನೇ ತೊಗೊಂಡಿದ್ಯಾ. ವೆರಿ ನೈಸ್. ರಾಜ್ಯೋತ್ಸವ ಪ್ರಶಸ್ತಿ ತೊಗೊಂಡ್ಯಲ್ಲ, ನಿಂಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂತ ಯಾರು ಹೇಳಿದ್ರು? ಅಪ್ಪ ಅಪ್ಪ. ಸೊ ಅವತ್ತೇನಾಯ್ತು ಮನೆಯಲ್ಲಿ? ಅಮ್ಮ ಕಂಗ್ರ್ಯಾಚುಲೇಟ್ ಮಾಡಿದ್ರು ಮತ್ತು ಖುಷಿ ಆಯಿತು ಎಲ್ಲರಿಗೂ. ಸೊ ನಿನ್ಗೇನು ಟ್ರಿಪ್ಸು ಗಿಪ್ಸು ಆ ಥರ ಏನಿಲ್ವಾ ನಿನಗೆ? ನಂಗೆ ಟೈಮೇ ಸಿಗಲ್ಲ ಟ್ರಿಪ್ ಮಾಡೋದಕ್ಕೆ. ಆ ಥರ ನನ್ನ ಮ್ಯಾಚ್ಗೆ ಹೋಗೋದೇ ನಮ್ಗೊಂಥರ ಟ್ರಿಪ್ ಥರ ಆಗಿರುತ್ತೆ. ನೈಸ್. ಸೊ ನಿನ್ನ ಫೇವ್ರೆಟ್ ಫುಡ್ ಏನು? ನನ್ನ ಫೇವ್ರೆಟ್ ಫುಡ್ ಪುಳಿಯೋಗರೆ. ಯಾಕೆ? ಸೇಮ್ ಪಿಂಚ್, ನಂದು ಒನ್ ಆಫ್ ಇಟ್. ಮತ್ತು ಕಾರ್ಟೂನು? ಛೋಟಾ ಭೀಮ್. ಛೋಟಾ ಭೀಮಾ? ನಿನ್ನ ಡಯಟ್ ಹೇಗಿರುತ್ತೆ ಪ್ರಣತಿ? ಡಯಟ್ ಅಂದರೆ ಏನು ಮಾಡೋದಿಲ್ಲ, ನಾನು ಬರೀ ರಾಗಿ ಮುದ್ದೆ ಮತ್ತು ಚಪಾತಿ ತಿಂತೀನಿ. ರಾಗಿ ಮುದ್ದೆ ಚಪಾತಿ ಮತ್ತು ಈ ಪ್ರೋಟೀನು ಅದೆಲ್ಲ ವೆಯ್ಟ್ ಜಾಸ್ತಿ ಆಗುತ್ತೆ ಮತ್ತು ಅದೆಲ್ಲ ಅನ್ಹೆಲ್ದಿ ಕೂಡ. ನಿನಗೆ ಕೆಲವು ಸತಿ ನರ್ವಸ್ ಫೀಲಿಂಗು ಅಥವಾ ಶೈ ಫೀಲಿಂಗ್ ಎಲ್ಲ ಥರ ಬಂದಿರೋದು ಉಂಟಾ ಮ್ಯಾಚ್ ಟೈಮಲ್ಲಿ ಅಥವಾ ಮ್ಯಾಚಿಗೆ ಮುಂಚೆ? ಇಲ್ಲ. ಯಾವತ್ತೂ ಇದುವರೆಗೂ ನಿಂಗೆ ನರ್ವಸ್ ಫೀಲಿಂಗೇ ಬಂದಿಲ್ವಾ? ವಾವ್. ನಿನ್ನ ಮೈಂಡನ್ನು ಯಾವಾಗ್ಲೂ ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ ನಿನ್ನ ಮೈಂಡ್ ಸೆಟ್ ಸೀಕ್ರೆಟ್ ಏನು? ಲೈಕ್ ನಾನೇ ಮೋಟಿವೇಟ್ ಮಾಡ್ಕೋತೀನಿ, ನಾನು ಮಾಡ್ಬೋದು, ನನ್ನ ಹಿಂದೆ ಯಾರಿದ್ದಾರೆ ಆ ಥರ. ನೀನು ಮೆಡಿಟೇಟ್ ಮಾಡ್ತೀಯಾ? ಧ್ಯಾನ ಮಾಡ್ತೀಯಾ? ಧ್ಯಾನ ಅಂದರೆ ಸ್ಕೂಲಲ್ಲಿ ಮಾಡಿಸಿದಾಗ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ದಿನ ದಿನ ಆ ಥರ ಏನಿಲ್ಲ, ಪ್ರಾಕ್ಟೀಸೇ ಬರೀ ಅಷ್ಟೇ? ದಿನ ಶ್ಲೋಕ ಓದ್ತೀನಿ ಅಷ್ಟೇ. ಯಾವ ಶ್ಲೋಕ? ಆಂಜನೇಯ ಸ್ವಾಮಿ ಹನುಮಾನ್ ಚಾಲೀಸ ಓದ್ತೀನಿ. ಅದೇನಾ? ಎಸತಿ ಓದ್ತ್ಯಾ, ಹೇಳ್ಕೊತ್ಯಾ? ದಿನಕ್ಕೆ ಒಂದ್ಸತಿ ಓದ್ತೀನಿ. ಸೊ ನಿಮ್ಮ ಕೋಚಿಂಗ್ ಯೂಶಲಿ ಹೆಂಗಿರತ್ತಪ್ಪ ಅಲ್ಲಿ ಸೆಷನ್ಸ್ ಎಲ್ಲ? ಚೆನ್ನಾಗಿರುತ್ತೆ. ಅವ್ರು ಟೈಮ್ ಟೇಬಲ್ ಮಾಡಿರ್ತಾರೆ, ಇವತ್ತು ನಾ ಇದನ್ನೇ ಮಾಡಿಸ್ಬೇಕು, ಇವತ್ತು ನನ್ನ ಸ್ಟೂಡೆಂಟ್ ಮೇಲೆ ಇದನ್ನೇ ಫೋಕಸ್ ಮಾಡಬೇಕು ಅಂತ. ಉದಾಹರಣೆಗೆ ಏನೇನಿರುತ್ತೆ ನಿಮ್ಮ ಇದರಲ್ಲಿ ಕೋಚಿಂಗ್ ಶೆಡ್ಯೂಲಲ್ಲಿ? ಲೈಕ್ ಥ್ರೋಯಿಂಗ್, ನಾನು ಅವಾಗಲೇ ಹೇಳ್ದಂಗೆ ಥ್ರೋಯಿಂಗ್, ಕಿಕ್ಸ್, ಪಂಚಸ್. ಒಂದಿನ ಕಿಕ್ಸ್ಗಂತ, ಒಂದಿನ ಪಂಚಸ್ಗಂತ. ಇನ್ನೊಂದು ದಿನ ಲೈಕ್ ಕಂಡೀಷ್ನಿಂಗ್, ಅಂದರೆ ನಮಗೆ ಲೈಕ್ ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ನಾವು ಮತ್ತೆ ಅದನ್ನ ಬ್ಲಾಕ್ ಮಾಡಿ ತಡಿಬೇಕು, ನಮ್ಮ ಸ್ಟ್ರೆಂತ್ನಿಂಗ್ ಪವರ್ನ ಜಾಸ್ತಿ ಮಾಡೋದಕ್ಕೆ. ವರ್ಕೌಟ್ಸ್ ಆ ಥರ, ವೆಯ್ಟ್ ಲಿಫ್ಟಿಂಗ್. ಕೆಲವು ಸತಿ ನ್ಯಾಷನಲ್ಸ್ ಅಂತ ಬಂದಾಗ, ಈಗ ನೋಡು ಸ್ಟೇಟ್ಗೆ ಆಡ್ತಾ ಇದ್ದೀವಿ, ನ್ಯಾಷನಲ್ಸ್ ಅಂತಲ್ಲ, ಅದು ಒಂಥರ ಪ್ರೆಷರ್ ಆಗತ್ತಾ ನಿನಗೆ? ನಿನಗೆಲ್ಲ ಮ್ಯಾಚು ಒಂದೇನಾ? ಹೆಂಗದು ನಿನಗೆ ತಲೆಗೆ ಭಯ ಆಗಿಬಿಡಲ್ಲ ನೀನು? ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ, ಲೈಕ್ ಈಗ ಅವ್ರಿಗೂ 2 ಕೈ 2 ಕಾಲು ಇರೋದೇ ತಾನೆ, ಅವರು ಸೇಮ್ ಏನು ನೀನು ಏನು ಮಾಡ್ತಾರೋ ಅದೇ ಮಾಡ್ತಾರೆ. ಅವ್ರಿಗೇನೊಂದು ಲೈಕ್ ಒಂದು ವೀಕ್ನೆಸ್ ಅಥವಾ ಅವ್ರನ್ನ ಸ್ಟ್ರೆಂತನ್ ಪಾಯಿಂಟ್ ಇರ್ಬೋದು, ಅದನ್ನ ನೀನು ಲೈಕ್ ಆಪೋಸಿಟಾಗಿ ರಿಯಾಕ್ಟ್ ಮಾಡಬೇಕು ಅಷ್ಟೇ, ಇನ್ನೇನು ಮಾಡೋದಿಲ್ಲ ಅಂತ ನಮ್ಮಮ್ಮ ಅಂತಾರೆ. ವಾವ್. ಸೊ ಹಾಗಾಗಿ ಇಲ್ಲಿ ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ಒಲಿಂಪಿಕ್ಸು, ಅದು ಯಾವುದು ಮ್ಯಾಚು ಎಷ್ಟು ದೊಡ್ಡ ಮ್ಯಾಚ್ ಅಂತ ಪ್ರೆಷರ್ ನಿನಗೆ ಬರಲ್ಲ. ಏನು ಮುಂದೆ ಇರೋರೇನೋ ಎದುರಾಳಿ ಏನೋ ಅವ್ರಿಗೂ ಅದೇ ಕೈ ಕಾಲೇ, ನನಗೂ ಅದೇ ಇರೋದು, ಅವ್ರ ವೀಕ್ನೆಸ್ಸನ್ನು ಹಿಡಿದು ಆಡಬೇಕು ಅಷ್ಟೇ ನಿನ್ನ ತಲೆಯಲ್ಲಿ ಓಡೋದು. ಹೌದು. ವೆರಿ ನೈಸ್. ನಿನಗೆ ಕೆಲವು ಸತಿ ಹೊಡೆಯೋದು, ಪಂಚಸ್ಸು, ಥ್ರೋ ಇವೆಲ್ಲ ಇದ್ದಾಗ, ಏಟೆಲ್ಲ ಆದಾಗ ನಿನ್ನ ಇಮ್ಮಿಡಿಯೇಟ್ ರಿಯಾಕ್ಷನ್ ಏನು? ಬ್ರೂಸಸ್ ಲೈಕ್ ಆಗಿರಲಿ, ಏಟಾದಾಗ ನಾವು ರಿಯಾಕ್ಟೇ ಮಾಡ್ಬೋದು. ಆ್ಯಕ್ಚುಲಿ ನಮ್ಗೇನು ಆಗದೆ ಇರೋ ಥರ ಇರಬೇಕು ಮ್ಯಾಚಲ್ಲಿ, ಯಾಕಂದರೆ ಅಪೋನೆಂಟ್ ಗೊತ್ತಾದರೆ ಅದನ್ನೇ ನಮ್ಮ ವೀಕ್ನೆಸ್ ಪಾಯಿಂಟಾಗಿ ತೊಗೊಂಡು ಅದನ್ನ ಅವ್ರು ಅಡ್ವಾಂಟೇಜಾಗಿ ತೊಗೋತಾರೆ. ಹೌದಾ? ಹಾಂ, ಅದಕ್ಕೆ ನಾನು ಯಾವತ್ತೂ ತೋರಿಸ್ಕೊಳ್ಳಲ್ಲ ನನಗೆ ಏಟಾಗಿದೆ ಅಂತ. ಸೀರಿಯಸ್ಲಿ? ಎಸ್. ಕಷ್ಟ ಆಗಬೇಕಲ್ಲ ಆ ಟೈಮಲ್ಲಿ, ರಿಂಗಲ್ಲೇ ಇರ್ತೀಯ ನೀನು. ಸೊ ನಾನು ಕೇಳ್ಪಟ್ಟಂಗೆ ಇದು 6 ನಿಮಿಷದ ಆಟ ಅಲ್ವಾ? 3 ರೌಂಡ್ಸ್ ಇರುತ್ತೆ, 2 ಮಿನಿಟ್ಸು. ಸೊ ಹೆಂಗಿತ್ತು ನಿನ್ನ ಫಸ್ಟ್ ಟೈಮು ಆ 2 ಮಿನಿಟ್ಸ್ ಎದುರಿಸೋದು? ನೀನು ಫಸ್ಟ್, ಸೆಕೆಂಡ್, ಥರ್ಡ್ ರೌಂಡು ಯಾವ್ದು ಯೂಶಲಿ ಕಷ್ಟ ನಿನಗೆ? ಯೂಶಲಾಗಿ ಥರ್ಡ್ ರೌಂಡ್ ಹೋಗೋದಿಲ್ಲ, ಯಾಕಂದರೆ ಫಸ್ಟ್ ರೌಂಡ್ ನಾನು ಗೆದ್ದೆ, ಸೆಕೆಂಡ್ ರೌಂಡ್ ಅವಳು ಗೆದ್ದರೆ ಮಾತ್ರ ಥರ್ಡ್ ರೌಂಡ್ಗೆ ಹೋಗುತ್ತೆ. ಇಲ್ಲಾಂದರೆ ಫಸ್ಟ್ ರೌಂಡ್ ನಾನು ಗೆದ್ದರೆ ಸೆಕೆಂಡ್ ರೌಂಡ್ಗೆ ಹೋಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲಾಂದರೆ ಅವಳಿಗೆ 0 ಪಾಯಿಂಟ್ ಇದ್ದು ನನಗೆ 12 ಪಾಯಿಂಟ್ ಇದ್ದರೆ ಫಸ್ಟ್ ರೌಂಡಲ್ಲೇ ಮುಗಿಯುತ್ತೆ. ಸೊ ಒಂದೊಂದು ರೌಂಡ್ಗೂ 12 ಪಾಯಿಂಟ್ಸ್ ತೊಗೋಬೇಕಲ್ವಾ? ಹಾಂ. ಸೊ ಈ ಪಾಯಿಂಟ್ಸಲ್ಲೂ ಈಗ ಥ್ರೋಗೆ ಎಷ್ಟು ಪಾಯಿಂಟು, ಅಪ್ಪರ್ ಕಟ್ಟು? ಅಪ್ಪರ್ ಕಟ್ ನಮಗಿರಲ್ಲ, ಸಬ್ ಜೂನಿಯರ್ಸ್ಗೆ. ಸಬ್ ಜೂನಿಯರ್, ಜೂನಿಯರ್ ಯೂತ್ಗಿರಲ್ಲ, ಓನ್ಲಿ ಫಾರ್ ಸೀನಿಯರ್ಸ್. ಹೌದಾ? ಸೊ ನಿಮ್ಮ ಲೆವೆಲ್ಗೆ ಸಬ್ ಜೂನಿಯರ್ಸ್ಗೆ ಏನೇನು ಬರುತ್ತೆ? ಸೊ ಇಂಟ್ರೊಡ್ಯೂಸ್ ಮಾಡ್ತೀಯಾ ಉಷುನಲ್ಲಿ? ಯಾವ್ಯಾವ ಥರ ಪಂಚಸು, ಅದರ ಹೆಸರುಗಳೇನೇನು? ಹಾಂ, ಇದನ್ನು ಜಬ್ ಅಂತಾರೆ, ಇದನ್ನ ಜಬ್ ಅಂತಾರೆ, ಮತ್ತು ಇದನ್ನ ಹುಕ್ ಅಂತಾರೆ. ಇದೆರಡು ಪಂಚಸ್ಗೆ ಯಾವಾಗಲೂ 2 ಪಾಯಿಂಟ್ ಸಿಗುತ್ತೆ, ಮತ್ತು ಕಿಕ್ಸ್ಗೆ ಯಾವಾಗಲೂ 2 ಪಾಯಿಂಟ್ ಸಿಗುತ್ತೆ. 2 ಪಾಯಿಂಟ್ ಸಿಗುತ್ತೆ, ಮತ್ತು ಥ್ರೋಯಿಂಗ್ಸ್ಗೂ 2 ಪಾಯಿಂಟ್ ಸಿಗುತ್ತೆ. ನಾವೇನಾದ್ರು ಅರೇನಾಯಿಂದ ಅವ್ರನ್ನ ಆಚೆ ಹಾಕಿದ್ರು ಅದಕ್ಕೂ 2 ಪಾಯಿಂಟ್ ಸಿಗುತ್ತೆ. ಪಂಚಸ್ಗೆ ಮಾತ್ರ 1 ಪಾಯಿಂಟ್.
ಫೇಸ್ ಕಿಕ್ ಮಾಡೋ ಹಾಗಿಲ್ಲ, ಎಲ್ಬೋಲ್ ಹೊಡೆಯೋ ಹಾಗಿಲ್ಲ, ಮತ್ತು ನೀಯಲ್ಲಿ ಹೊಡೆಯೋ ಹಾಗಿಲ್ಲ ಅಷ್ಟೇ. ಓ ಸಬ್ ಜೂನಿಯರ್ಸ್ ಮತ್ತು ಜೂನಿಯರ್ಸ್ ಮತ್ತು ಯೂತು ಇದು ಅಪಕಟ್ ಮತ್ತು ಫೇಸ್ ಕಿಕ್ ಮಾಡೋ ಹಾಗಿಲ್ಲ. ಸೀನಿಯರ್ಸ್ ಇದೆರಡನ್ನ ಮಾಡ್ಬೋದು. ಹಾಗಾಗಿ ಸೊ ಮ್ಯಾಕ್ಸ್ ಪಾಯಿಂಟ್ ತೊಗೊಳಕ್ಕೆ ಸಾಧ್ಯ ಇರೋದು 2, 2 ಇಲ್ಲ 1. ಸೊ ನಿಮ್ದಲ್ಲಿ ನಾಕೌಟ್ ನಾವು ಇರುತ್ತಾ? ಹಾಂ, ಇರುತ್ತೆ. ನಾವು ಅದಕ್ಕೂ ಅಷ್ಟೇ ಪಾಯಿಂಟಾ? ಹಾಂ, ನಾಕೌಟ್ ಮಾಡಿದ್ರೆ ಲೈಕ್ ಪಾಯಿಂಟ್ಸ್ ಕೊಡಲ್ಲ, ಡೈರೆಕ್ಟ್ ವಿನ್ ಮಾಡ್ತಾರೆ. ಮುಗೀತಷ್ಟೇ. ಹಾಂ, ನಾಕೌಟ್ ಆದಮೇಲೆ ಅಲ್ಲೇ ನಾವು ಕಾಂಬಿನೇಷನ್ ಮಾಡಿದ್ರೆ ಈಸಿಯಾಗಿ ಗೆಲ್ಬೋದು. ಯಾಕಂದರೆ ಒಟ್ಟಿಗೆ 5, 6, 10 ಪಾಯಿಂಟ್ಸ್ ಈ ಥರ ಬಂದ್ಬಿಡುತ್ತೆ. ಕಾಂಬಿನೇಷನ್ ಅಂದರೆ ಒಂದು ಸೆಟ್ ಮಾಡಿ ತೋರಿಸ್ಬೋದಾ? ಅಂದರೆ ಈಗ ಒಂದು ಏನಂತಾರೆ, ಹುಕ್ಕಲ್ಲ, ಹುಕ್ಕು, ಅಪರ್ ಕಟ್ ಇಲ್ಲ, ಪಂಚು, ಹುಕ್ಕು, ಒಂದು 4-5 ಕಾಂಬಿನೇಷನ್ ಸೇರಿ ಒಂದು ಇದು ಮಾಡಿಬಿಟ್ರೆ ಅಲ್ಲೇ ನಿನ್ಗೆ ಒಂದು 8, 9, 10 ಪಾಯಿಂಟ್ಸ್ 10 ಮ್ಯಾಕ್ಸಿಮಮ್ ಪಾಯಿಂಟ್ಸ್. ಬಂದೇ ಬರುತ್ತೆ. ಒಂದು 5 ಮೂವ್ಸ್ ಇದ್ದರೆ 10 ಮಿನಿಮಮ್. ಸೊ ಸೊ ಯೂಶಲಿ ನಿನ್ನ ಸ್ಟ್ರಾಟಜಿ ಏನಿರುತ್ತೆ ಫಸ್ಟ್, ಸೆಕೆಂಡ್, ಥರ್ಡ್ ರೌಂಡ್ ಮಧ್ಯ? ಯಾಕಂದರೆ ಅಲ್ಲಿ ನಿಮ್ಮ ಕೋಚಸ್ ಎಲ್ಲ ಸೈಡಲ್ಲಿ ಇದ್ದು ಹೇಳ್ತಾ ಇರ್ಬೋದಾ, ಹಿಂಗೆ ಆಡು, ಹಂಗೆ ಹೇಳ್ತಾ ಇರ್ತಾರೆ. ಯೂಶಲಿ ನಿನ್ನ ಕೋಚ್ ನಿನಗೆ ಜಾಸ್ತಿ ಏನು ಹೇಳ್ತಾ ಇರ್ತಾರೆ ಸೈಡಿಂದ ನಿಂತ್ಕೊಂಡು? ಲೈಕ್ ಅವ್ರಿಗೆ ಸೈಡಿಂದ ನಿಂತ್ಕೊಳ್ಳಲ್ಲ, ಈ ಥರ ಅರೇನಾ ಇರುತ್ತಲ್ವ, ಆ ಕಡೆ ಅವ್ರ ಕೋಚ್ ಇರ್ತಾರೆ, ಈ ಕಡೆ ಲೈಕ್ ಫ್ರಂಟಲ್ಲೇ ನಮ್ಮ ಕೋಚ್ ಇರ್ತಾರೆ. ನಮ್ಮ ಕೋಚ್ ಲೈಕ್ ಹೇಳ್ತಾರೆ ಸೈಡಲ್ಲಿ ಆಡು ಅಂತಂತಾರೆ, ಕೆಲವೊಂದ್ಸತಿ ಸೈಡ್ ಕಿಕ್ ಮಾಡು, ಫ್ರಂಟ್ ಕಿಕ್ ಮಾಡು, ಈ ಥರ ಅಂತಾರೆ. ಸೈಡಲ್ಲಿ ಆಡೋದಂದರೆ ಸೈಡಲ್ಲಿ ಆಡೋದಂದರೆ ಲೈಕ್ ಆಪೋನೆಂಟ್ ಮುಂದೆ ನುಗ್ತಾ ಇರ್ತಾರೆ, ಅವಾಗ ನಾವು ಸೈಡ್ಗೆ ಹೋಗಿ ಅಟ್ಯಾಕ್ ಮಾಡೋದು. ಕೆಲವೊಂದು ಮಾತಿದೆ ಪ್ರಣತಿ, ನೀವು ಏನು ಮಾಡಬೇಕು ಗೊತ್ತಿರೋದಕ್ಕಿಂತ ಏನು ಮಾಡಬಾರ್ದು ಗೊತ್ತಿರಬೇಕಂತ. ಸೊ ಮ್ಯಾಚ್ ಟೈಮಲ್ಲಿ ನಿನ್ನ ಪ್ರಕಾರ ನೀನು ಇಲ್ಲಿವರೆಗೂ ನೋಡಿರೋ ಹಾಗೆ ಇಷ್ಟೊಂದು ಮ್ಯಾಚಸ್ ಆಡಿದ್ಯಾ, ಏನು ಯೂಶಲಿ ಮಾಡಬಾರ್ದು? ನಾನು ನೆಕ್ ಥ್ರೋ ಮಾಡಬಾರ್ದು ಅಷ್ಟೇ. ಲೆಗ್ ಥ್ರೋ ಮಾಡಬಾರ್ದು. ನೆಕ್ ಥ್ರೋ ಅಂದರೆ ನೆಕ್ಕನ್ನು ಕ್ಯಾಚ್ ಮಾಡಿ ಥ್ರೋ ಮಾಡೋದು. ಓಕೆ, ಆ ಥರ ಅಲ್ಲ, ಪೂರ್ತಿ ಈ ಥರ ಕ್ಯಾಚ್ ಮಾಡಿ ಹಿಪ್ ಕಾಂಟ್ಯಾಕ್ಟ್ ತೊಗೊಂಡು ಥ್ರೋ ಮಾಡೋದು. ಹಾಂ. ಸೊ ಅದು ಮಾಡೋಂಗಿಲ್ಲ. ಕೆಲವೊಂದ್ಸತಿ ನಾನೇ ಅದರಲ್ಲಿ ಬಿದ್ದೋಗ್ತೀನಿ. ಆ್ಯಂಡ್ ಯಾರೇ ಮಾಡಿದ್ರು ಅದರಲ್ಲಿ ಅದು ಯೂಶಲಾಗಿ ಫೇಲ್ಯೂರೇ ಸಿಗೋದು ಅದರಲ್ಲಿ. ಸೊ ಹಂಗಾಗಿ ಅದಂತೂ ಮಾಡಲೇಬಾರ್ದು ನೀನು ಅಂತ. ಕೆಲವುದು ಆಟೋಮ್ಯಾಟಿಕ್ಕಾಗಿ ರಿಫ್ಲೆಕ್ಸಲ್ಲಿ ನಿನಗೆ ಗೊತ್ತಿಲ್ಲದಂಗೆ ಯಾವುದಾದ್ರೂ ಮೂವ್ಸ್ ಬಂದುಬಿಟ್ಟಿದ್ಯಾ ನಿನಗೆ ಮ್ಯಾಚ್ ಟೈಮಲ್ಲಿ? ಬರುತ್ತೆ ಕೆಲವೊಂದ್ಸತಿ. ಯಾವುದದು? ಒಂದ್ಸತಿ ನನಗೆ ಗೊತ್ತಿಲ್ಲ, ನಾನು ಬರೀ ಕ್ಯಾಚ್ ಮಾಡಿದೆ, ಈ ಥರ ಥ್ರೋ ಮಾಡೋಕೆ ಹೋದ್ರೆ ಅಷ್ಟರಲ್ಲಿ ಆಪೋನೆಂಟೇ ಬಿದ್ದೋದ್ರು. ಸೊ ಇಲ್ಲಿವರೆಗೂ ನೀನು ಇಷ್ಟು ಮ್ಯಾಚ್ ಆಡಿದ್ಯಲ್ಲ, ಎಷ್ಟು ಮ್ಯಾಚ್ ಆಡಿದ್ಯಪ್ಪ ಟೋಟಲ್ ಆಗಿ? ಒಂದು 10+ ಮ್ಯಾಚಸ್ಸು. ಅದರಲ್ಲಿ ನಿನ್ನ ಫೇವ್ರೆಟ್ ಮ್ಯಾಚ್ ಯಾವುದು? ಫೇವ್ರೆಟ್ ಮ್ಯಾಚ್ ನನ್ನ ಫಸ್ಟ್ ಮ್ಯಾಚ್. ವೈ? ಅದು ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ನೋಡಿದಾಗ ಅವಾಗಿನ ಸ್ಟೈಲೇ ನನ್ನ ಬೇರೆ ಇತ್ತು, ಇವಾಗಿನ ಸ್ಟೈಲೇ ಬೇರೆ ಇದೆ. ಚಿಕ್ಕ ವಯಸ್ಸಲ್ಲಿ ಒಂಥರ ಲೈಕ್ ನಾನು ನ್ಯೂ ಫೈಟರ್ ಥರ, ಲೈಕ್ MMA ಫೈಟರ್ ಥರ ಆಡಿದ್ದೆ, ನನಗೂ ಗೊತ್ತಿಲ್ಲ ಯಾಕಂತ, ಅದಕ್ಕೆ ನಂಗೆ ಇಷ್ಟ. ಹಾಗೆ. ಮತ್ತು ನಿನಗೆ ತುಂಬ ಲೆಸನ್ಸ್ ಕೊಟ್ಟಿರೋ ಮ್ಯಾಚ್ ಯಾವುದು ಪ್ರಣತಿ? ಅದು ನಂದು ತಮಿಳ್ನಾಡು ಫಸ್ಟ್ ತಮಿಳ್ನಾಡು ಮ್ಯಾಚ್ ಮತ್ತು ಸೆಕೆಂಡ್ ಹಿಮಾಚಲ್ ಮ್ಯಾಚ್. ಯಾಕೆ, ಏನು ಪಾಠ ಕಲಿತೆ ಅದರಲ್ಲಿ? ಯಾಕಂದರೆ ಅವರು ಕಿಕ್ ಮಾಡ್ತಾಯಿದ್ರು, ನಾನು ಬರೀ ಕ್ಯಾಚ್ ಮಾಡ್ತಿದ್ದೆ. ಥ್ರೋ ಮಾಡೋಷ್ಟರಲ್ಲಿ ಸ್ಟಾಪ್ ಮಾಡ್ತಾಯಿದ್ರು. ಅದಕ್ಕೆ ನಾನು ಅಂದ್ಕೊಂಡೆ ಬಾಡಿ ಕಾಂಟ್ಯಾಕ್ಟ್ ತೊಗೊಂಡು ಕ್ಯಾಚ್ ಮಾಡಲೇಬಾರ್ದು, ಔಟ್ ಆಫ್ ಬಾಡಿ ಕಾಂಟ್ಯಾಕ್ಟ್ ಕ್ಯಾಚ್ ಮಾಡಬೇಕು ಅಂತ. ನಿನ್ನ ರೀಸೆಂಟ್ ಮ್ಯಾಚನ್ನು ನೋಡ್ತಾ ಇದ್ದೆ, ಅವ್ರು ನೋಡಿದ್ರೆ ನಿನಗಿಂತ ಅಷ್ಟು ಉದ್ದ ಇದ್ದಾರೆ. ಸೊ ಈ ಥರ ಎಲ್ಲ ಫಿಸಿಕಲಿ ಅವರು ನಿನಗಿಂತ ದೊಡ್ಡದಾಗಿದ್ದಾರೆ, ಆ ಥರ ಅಡ್ವಾಂಟೇಜ್ ಇದೆ ಅಂತೆಲ್ಲ ಗೊತ್ತಾದಾಗ ನೀನು ನಾರ್ಮಲಿ ಹೆಂಗೆ ಅನಲೈಸ್ ಮಾಡ್ತೀಯಾ, ಹೆಂಗೆ ಅಪೋನೆಂಟನ್ನು ರೀಡ್ ಮಾಡ್ತೀಯಾ? ಆ್ಯಕ್ಚುಲಿ ಉದ್ದ ಇರೋರಿಗೆ ಅಡ್ವಾಂಟೇಜಿಂದ ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿ ಇರುತ್ತೆ. ಲೈಕ್ ಅವ್ರನ್ನ ಎಳ್ದಿದ ತಕ್ಷಣ ಬಿದ್ದೋಗ್ತಾರೆ ಈಸಿ, ಆ್ಯಂಡ್ ಅವ್ರು ಕಿಕ್ ಮಾಡಿದ ತಕ್ಷಣ ನಾವು ಅವ್ರದ್ದು ಅಷ್ಟೊಂದು ಪವರ್ ಇರೋಲ್ಲ ಉದ್ದ ಇರೋರ್ದು. ಓಹೋ. ಆ್ಯಂಡ್ ಜಾಸ್ತಿ ಅವರು ಫಿಸಿಕಲಲ್ಲಿ ಹೆದರ್ಸೋಕ್ಕೆ ಟ್ರೈ ಮಾಡ್ತಾರೆ ಅಷ್ಟೇ. ಅದರಲ್ಲಿ ನಾವು ಹೆದರ್ಕೋಬಾರ್ದು. ಅವ್ರ ಗೇಮ್ ಪ್ಲ್ಯಾನ್ ನೋಡಿ ಅದೇನಾದ್ರು ಆ ಥರ ಇದ್ದರೆ ಹೆದರ್ಕೋಬೇಕು, ಆದರೆ ಅದಕ್ಕೂ ಹೆದರ್ಕೋಬಾರ್ದು. ವೆರಿ ನೈಸ್. ಸೊ ಈಗ ನಿಂದೇ ಹೈಟಲ್ಲಿ ಇರೋರು ಇರ್ತಾರೆ, ಅವ್ರನ್ನ ಹೆಂಗೆ ರೀಡ್ ಮಾಡ್ತೀಯಾ? ನಮ್ಮ ಕೋಚ್ ಅಂತಾರೆ ಚೆಸ್ಟ್ನ ನೋಡಿದ್ರೆ, ಇಲ್ಲಿ ಈ ಪಾರ್ಟ್ನ ನೋಡಿದ್ರೆ ಅವ್ರು ಏನು ಮಾಡ್ತಾರೆ, ಅವ್ರ ಬಾಡಿ ಮೂಮೆಂಟ್ಸ್ನ ನೋಡಿದ್ರೆ ಆರಾಮಾಗಿ ಗೊತ್ತಾಗುತ್ತೆ ಅವ್ರು ಏನು ಮಾಡ್ತಾರೆ ಅಂತ. ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿಬಿಟ್ಟು ಯು ಕೈಂಡ್ ಆಫ್ ಫಿಗರ್ ಔಟ್ ನೆಕ್ಸ್ಟ್ ಏನು ಮೂವ್ ಬರ್ಬೋದು, ಪ್ರಿಡಿಕ್ಟ್ ಮಾಡ್ತೀಯಾ, ಆ್ಯಂಟಿಸಿಪೇಟ್ ಮಾಡಿ ಯು ಜಸ್ಟ್ ಗೋ ವಿತ್ ದ ಫ್ಲೋ. ಹಾಂ. ಮತ್ತು ಈ ಜರ್ನಿನಲ್ಲಿ ಎಲ್ಲರೂ ಆ್ಯಕ್ಟರ್ಸು, ಸ್ಪೋರ್ಟ್ಸ್ ಪರ್ಸ್ನಾಲಿಟೀಸ್ ಎಲ್ಲರನ್ನೂ ಮೀಟ್ ಮಾಡಿದ್ಯಾ ಪ್ರಣತಿ? ಹಾಂ, ನಾನು ಮೀಟ್ ಮಾಡಿದ್ದೀನಿ. ನಾನು ಸಾಕ್ಷಿ ಮಲಿಕ್ನ ಮೀಟ್ ಮಾಡಿದ್ದೀನಿ. ದರ್ಶನ್ ಸರ್ನ ಕೂಡ ಮೀಟ್ ಮಾಡಿದ್ದೀನಿ. ಎಸ್. ಸೊ ಈಗ ಫಸ್ಟು ಸ್ಪೋರ್ಟ್ಸಿಗೆ ಬರೋಣ. ಸಾಕ್ಷಿ ಅವ್ರನ್ನ ಮೀಟ್ ಮಾಡಿದಾಗ ನಿನ್ನ ಕುತೂಹಲ ಏನಿತ್ತು, ಏನು ಓಡ್ತಾ ಇತ್ತು ನಿನ್ನ ತಲೆನಲ್ಲಿ ಅವ್ರನ್ನ ಮೀಟ್ ಮಾಡಿದಾಗ? ಅವ್ರನ್ನ ಮೀಟ್ ಮಾಡಿದಾಗ ಲೈಕ್ ನನಗನ್ನಿಸ್ತು ಅವ್ರು ರೆಸ್ಲರ್ ಅಂತ. ಅವರೊಬ್ಬರು ರೆಸ್ಲರ್ ಆಗಿದ್ದರು. ಅವತ್ತು ಚಾಮುಂಡಿ ವಿಹಾರ್ ಸ್ಟೇಡಿಯಮಲ್ಲಿ ಅವರು ರೆಸ್ಲಿಂಗ್ ಮ್ಯಾಚ್ನ ಸ್ಟಾರ್ಟ್ ಮಾಡೋದಕ್ಕೆ ಇನಾಗ್ರೇಷನ್ ಮಾಡೋಕ್ಕೆ ಬಂದಿದ್ದರು.
ಸೊ ದರ್ಶನ್ ಸರ್ನ ಮೀಟ್ ಮಾಡಿದ್ದು ಹೇಗಿತ್ತು? ಚೆನ್ನಾಗಿತ್ತು. ಅವರು ಮೈಸೂರಿಗೆ ಬಂದಾಗ ಅಲ್ಲೇ ಇರೋರಲ್ಲ ಮೋಸ್ಟ್ಲಿ, ಸೊ ಹಾಗಾಗಿನಾ? ಅವ್ರ ಸಿನಿಮಾ ಎಲ್ಲ ನೋಡಿದ್ಯಾ? ನೋಡಿದ್ದೀನಿ. ಸೊ ಈ ಥರ ಸ್ಟಾರ್ಸ್ ಎಲ್ಲ ನೋಡಿದಾಗ ನಿನಗೇನು ಯೂಶಲಿ ಅನಿಸುತ್ತೆ? ನೀನು ನಿನ್ನ ಕ್ಷೇತ್ರದಲ್ಲಿ ಸ್ಟಾರೇ ಅಲ್ವಾ? ಸೊ ಹಾಗಾಗಿ ಇದೆಲ್ಲ ನೋಡಿದಾಗ ಈ ಇಷ್ಟೊಂದು ಜನ ಫಾಲೋಯಿಂಗ್ ಇರೋದು, ಇಷ್ಟೊಂದು ಜನ ನಿನ್ನನ್ನು ರೆಕಗ್ನೈಸ್ ಮಾಡೋದು, ಇವೆಲ್ಲ ಲೈಫಿಗೆ ಇಂಪಾರ್ಟೆಂಟು ಅಂತ ಅನ್ಸತ್ತಾ? ನಾವೇನಾರ ಲೈಕ್ ಸ್ಪೋರ್ಟ್ಸಲ್ಲಿ ಮುಂದೆ ಇದ್ದರೆ ಫೇಮ್ ಅದಾಗದೇ ಬರುತ್ತೆ ಆ್ಯಂಡ್ ಪೀಪಲು ಅವರೇ ಬರ್ತಾರೆ. ಸೊ ಐ ಥಿಂಕ್ ಬೋತ್ ಆರ್ ಇಂಪಾರ್ಟೆಂಟ್. ಬೋತ್ ಆರ್ ಇಂಪಾರ್ಟೆಂಟ್. ಯಾ. ಯು ಥಿಂಕ್ ಫೇಮಿಗೆ ಅಡಿಕ್ಟ್ ಆಗಬಾರ್ದಲ್ಲ? ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತೇನೋ ಮೆಡಲ್ ಬಂತು ಅಥವಾ ಇವತ್ತೇನೋ ಗುರುತಿಸ್ತಾ ಇದ್ದಾರೆ, ಸೊ ಸೈನಾ ನೆಹ್ವಾಲ್ ಅವ್ರ ಎಕ್ಸಾಂಪಲೇ ತೊಗೋಬೋದು. ಅವ್ರು ತುಂಬ ಮ್ಯಾಚಸ್ ಗೆದ್ದಿದ್ದಾರೆ, ಆದರೆ ಅವರು 2 ಮ್ಯಾಚಸಲ್ಲಿ ಸೋತಿದ್ದಕ್ಕೆ ಜನರು ಇವಳು ಗೆಲ್ಲಲ್ಲ, ಇವಳು ಸುಮ್ಮನೆ ಆ ಥರ ಲೈಕ್ ಆ ಥರ ಟಾಕ್ಸ್ ಬಂದೇ ಬರುತ್ತೆ. ಸೊ ಅದನ್ನ ನಾವು ಅದು ಡಿಸ್ಟ್ರಾಕ್ಷನ್ ಆಗಿ ತೊಗೋಬಾರ್ದು, ಲೈಕ್ ಅದನ್ನೇ ನಾವು ಮೋಟಿವ್ ಆಗಿ ತೊಗೋಬೇಕು. ಲೈಕ್ ಜನರು ಆ ಥರ ಮಾತಾಡ್ತಿದ್ದಾರೆ ಅಂದರೆ ಲೈಕ್ ನಾವು ಅವ್ರನ್ನೆಲ್ಲ ಜಿಪ್ ಮಾಡಬೇಕು ಅಂತ. ಆಹಾ. ಸೊ ಐ ಆಮ್ ಅಸ್ಯೂಮಿಂಗ್ ನಿನ್ನ ರಿಯಲ್ ಲೈಫಲ್ಲೂ ಹಾಗೆ ನೀನು ಹಂಗೆ ತಿರುಗಿಸ್ಕೋತೀಯ, ನಿನ್ನ ಸುತ್ತಮುತ್ತ ಬಂದಿರೋ ನೆಗೆಟಿವ್ ಟಾಕ್ಸು ಅವೆಲ್ಲ. ಸೊ ಈಗ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ನಿಮ್ಮ ಅಥವಾ ಟೀಚರ್ಸ್ ಫಸ್ಟ್ ಬರ್ತೀನಿ, ನಿನ್ನ ಮೆಡಲೆಲ್ಲ ತೊಗೊಂಡಾಗ ಅವ್ರ ರಿಯಾಕ್ಷನ್ ಎಲ್ಲ ಹೇಗಿತ್ತು ನಿನ್ನ ಅಚೀವ್ಮೆಂಟ್ಗೆ? ಕೆಲವೊಂದು ಟೀಚರ್ ಖುಷಿ ಪಡ್ತಾರೆ, ಇನ್ನು ಕೆಲವೊಂದು ಟೀಚರ್ ಖುಷಿ ಪಡಲ್ಲ ಅಷ್ಟೇ. ಹೌದಾ? ಯಾಕೆ? ನಂಗೆ ಗೊತ್ತಿಲ್ಲ. ಶಿ ಈಸ್ ಲೈಕ್ ದಿಸ್ ಈಸ್ ಅ ಫ್ಯಾಕ್ಟ್, ವೈ ಐ ಡೋಂಟ್ ನೋ. ಓಕೆ, ನಾವು ನನಗೊಂದಿತ್ತು, ನಾನು SSVM ಸ್ಕೂಲಲ್ಲಿ ಓದಿದ್ದಾಯ್ತಾ, ಸುಮಾರು ವರ್ಷಗಳ ಹಿಂದೆ. ಆವಾಗ ನಾನು ಯಾವುದಾದ್ರೂ ಯಾವುದೋ ಕಾಂಪಿಟೇಷನ್ಗೆ ಹೋಗ್ತೀನಿ ಅನ್ಕೋ, ಮೆಡಲೆಲ್ಲ ಅಥವಾ ಏನೋ ಟ್ರೋಫಿ ತೊಗೊಂಡಾಗೆಲ್ಲ ಅಸೆಂಬ್ಲಿನಲ್ಲೆಲ್ಲ ಫಸ್ಟ್ ಅನೌನ್ಸ್ ಮಾಡಿಸ್ಬಿಟ್ಟು ಸಿಕ್ಕಿದ ಕಡೆ ಎಲ್ಲ ಹಾಡೇಳು ಅಂತಿರೋರು. ಸೊ ಇವಾಗ ನನ್ನ ಪ್ರಶ್ನೆ ಏನು, ಈಗ ನಿನ್ನ ಕತೆ ಏನಾಗಿರಬೇಡ, ಪ್ರತಿ ಸತಿ ಮೆಡಲ್ ಬಂದಾಗ ನಿಮ್ಮ ಸ್ಕೂಲಲ್ಲೂ ಏನು ಉಷು ಅಸೆಂಬ್ಲಿಲಿ ಮುಂದೆ ಮಾತಾಡಿಸ್ತಾರೆ. ಅದಾದ್ರು ನಿನಗೆ ಅಂತ ಸ್ಪೆಷಲ್ ಸೆಷನ್ ಕೊಟ್ಟು ಬೇರೆಯವ್ರಿಗೂ ಹೇಳ್ಕೊಡು ಅಂತ ಆ ಥರ ಎಲ್ಲ ಕೇಳಿದಾರಾ? ಇಲ್ಲ. ಅವೆಲ್ಲ ಏನಿಲ್ಲ. ಸೊ ನಿನ್ಗೆ ಯಾರು ಈ ಥರ ಸಿಕ್ಕೋರೆಲ್ಲ ಒಂದು ಉಷು ಒಂದು ಪಂಚ್ ಕೊಡು ನೋಡೋಣ ಹಿಂಗೆಲ್ಲ ಕೇಳ್ತಾರಾ? ಕೆಲವೊಬ್ರು ಕೇಳ್ತಾರೆ, ಇನ್ನು ಕೆಲವೊಬ್ರು ಕೇಳೋದಿಲ್ಲ. ಕೇಳಿದಾಗ ಏನು ಮಾಡ್ತೀಯಾ? ಏನು ಮಾಡಲ್ಲ. ಸೊ ಓಕೆ ಅಂದ್ಬಿಟ್ಟು ನಾರ್ಮಲ್ ಸುಮ್ಮನೆ ಈ ಥರ ಪಂಚ್ ಮಾಡ್ತೀನಿ ಅಷ್ಟೇ. ಈಗ ಟೂರ್ನಮೆಂಟ್ಸ್ ಟೈಮಲ್ಲೆಲ್ಲ ನೀನು ಹೆಂಗೆ ಹೊಸ ಫ್ರೆಂಡ್ಸನ್ನು ಮಾಡ್ಕೋತೀಯಾ? ಟೂರ್ನಮೆಂಟ್ಸಲ್ಲಿ ಬಂದಿರ್ತಾರಲ್ಲ ಅಲ್ಲಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀಯಾ ಅಥವಾ ನೀನು ಮಾತಾಡೋದೇ ಅಲ್ವಾ ಮ್ಯಾಚಿಗೆ ಮುಂಚೆ? ಇಲ್ಲ, ನಾನು ಮಾತಾಡಲ್ಲ, ಅವ್ರು ಮಾತಾಡ್ಸಿದ್ರೆ ಮಾತಾಡ್ತೀನಿ. ಸೊ ನಿನ್ನ ಪ್ರಕಾರ ನಿನಗೆ ಫನ್ ಅಂದರೆ ಏನು? ನನ್ನ ಮ್ಯಾಚ್ ಲೈಕ್ ನನ್ನ ಪ್ರಾಕ್ಟೀಸೇ ನಂಗೆ ಫನ್. ಸೊ ಕ್ರಿಕೆಟರ್ಸ್ ಎಲ್ಲ ನೋಡಿದಾಗ ಅವ್ರಿಗೆ ತುಂಬ ಕ್ರೇಜ್ ಇರುತ್ತಲ್ಲ, ಕ್ರಿಕೆಟಿಗೆ ತುಂಬ ಕ್ರೇಜ್ ಇದೆ ಇಂಡಿಯಾದಲ್ಲಿ ಕಂಪೇರ್ ಟು ಅದರ್ ಸ್ಪೋರ್ಟ್ಸ್. ಸೊ ನಿನ್ನ ಪ್ರಕಾರ ಇನ್ನೂ ಹೆಚ್ಚು ಜನ ಈಗ ಉಷು ಆಗಿರಲಿ ಅದರ್ ಸ್ಪೋರ್ಟ್ಸ್ಗೆ ಎನ್ಕರೇಜ್ಮೆಂಟ್ ಕೊಡಬೇಕಂದ್ರೆ ಏನು ಮಾಡಬೇಕು? ಅವ್ರಿಗೆ ಏನಾರು ಹೇಳೋಕ್ಕೆ ಇಷ್ಟಪಡ್ತೀಯಾ? ನನ್ನ ಕ್ರಿಕೆಟ್ಗೆ ಎನ್ಕರೇಜ್ ಮಾಡಬೇಡಿನಲ್ಲ, ಎನ್ಕರೇಜ್ ಮಾಡಿ, ಬಟ್ ಬರೀ ಕ್ರಿಕೆಟ್ಗೆದು ಒಂದು ಲೈಕ್ ಹಾಕಿ ಲೈಕ್ ಇಂಡಿಯನ್ ಗೇಮ್ ಒಂದು ಹಾಕಿ ಆಗಿದೆ, ಆದರೆ ಜಾಸ್ತಿ ಅದಕ್ಕೆ ಸಪೋರ್ಟರ್ಸ್ ಇಲ್ಲ, ಓನ್ಲಿ ಫಾರ್ ಕ್ರಿಕೆಟ್. ಆದರೆ ಕ್ರಿಕೆಟ್ ಇಂಡಿಯನ್ ಗೇಮ್ ಅಲ್ಲ, ಅದನ್ನು ಸಪೋರ್ಟ್ ಮಾಡಿ, ಆದರೆ ಎಲ್ಲ ಸ್ಪೋರ್ಟ್ಸ್ನೂ ಈಕ್ವಲ್ ಆಗಿ ಸಪೋರ್ಟ್ ಮಾಡಬೇಕು. ಹೇಗೆ ಅಂದರೆ ಮ್ಯಾಚ್ ನೋಡೋಕ್ಕೆ ಬರಬೇಕಾ ಅಥವಾ ಯಾವ ಥರ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತೀಯಾ? ಸಪೋರ್ಟ್ ಅಂದರೆ ಅವ್ರು ಮ್ಯಾಚ್ ನೋಡಿದ್ರೆ ಸಾಕು, ಅದೇ ಒಂದು ಲೈಕ್ ಪ್ಲೇಯರ್ಸ್ಗೆ ದೊಡ್ಡ ಸಪೋರ್ಟ್, ಮತ್ತು ಲೈಕ್ ನನ್ನ ಮ್ಯಾಚ್ನ ನೋಡ್ತಿದ್ದಾರೆ ಅವ್ರಿಗೋಸ್ಕರ ನಾನು ಗೆಲ್ಲಬೇಕು, ಆ ಥರ ಬಂದೇ ಬರುತ್ತೆ ಸ್ಪೋರ್ಟ್ಸ್ ಪರ್ಸನ್ಗೆ. ನೈಸ್. ಸೊ ಬನ್ನಿ ಕೂತ್ಕೊಂಡಾಗ ನಿಮ್ಮನ್ನು ನೋಡಿದಾಗಲೂ ಅಲ್ಲಿಂದಲೂ ಒಂದು ಪವರ್ ಬರುತ್ತೆ, ಅದು ನಮಗೆ ಇನ್ನೂ ಒಂದು ಹೆಚ್ಚು ತಾಕತ್ತು ಕೊಡುತ್ತೆ. ಸೊ ಲಾಸ್ಟ್ಲಿ ಪ್ರಣತಿ, ಉಷು ನಿನಗೆ ಲೈಫ್ ಬಗ್ಗೆ ಏನು ಹೇಳ್ಕೊಟ್ಟಿದೆಪ್ಪ? ಉಷು ನನಗೆ ಲೈಫ್ ಬಗ್ಗೆ ಹೇಳ್ಕೊಟ್ಟಿದೆ, ಲೈಕ್ ಉಷುನೇ ಲೈಫ್ ನಿನಗೆ? ಉಷು ನನಗೆ ಲೈಫಲ್ಲಿ ಹೇಳ್ಕೊಟ್ಟಿದೆ, ಲೈಕ್ ಏನೇ ಮಿಸ್ಟೇಕ್ ಆದರೂ ಅದನ್ನು ತಿದ್ಕೋಬೇಕು, ಏನೇ ಲೈಕ್ ಫೇಲ್ಯೂರ್ಸ್ ಆದರೂ ಅದರಲ್ಲೂ ಕಲಿಬೇಕು ಅಂತ. ವೆರಿ ನೈಸ್. ನಿನ್ನ ಪ್ರಕಾರ ಬೀಯಿಂಗ್ ಸ್ಟ್ರಾಂಗ್ ಅಂದರೆ ಏನು? ಬೀಯಿಂಗ್ ಸ್ಟ್ರಾಂಗ್ ಅಂದರೆ ಮೆಂಟಲಿ ಸ್ಟ್ರಾಂಗ್ ಇರಬೇಕು, ಫಿಸಿಕಲಿ ಇಲ್ಲ ಅಂದರು. ವಾವ್, ಹೌ ಡು ಯು ಸ್ಟೇ ಸ್ಟ್ರಾಂಗ್ ಮೆಂಟಲಿ ಗರ್ಲ್? ಟಿಪ್ಸ್ ನೀನೇನು ಮಾಡ್ತೀಯ ಅದೇ ಹೇಳು, ಅದೇ ಟಿಪ್ಸು. ಹಾಂ, ನನ್ನ ಆವಾಗಲೇ ಹೇಳಿದ್ನಲ್ಲ, ನಾನು ಮೋಟಿವೇಟ್ ಮಾಡ್ಕೋತೀನಿ, ಆಂಜನೇಯ ಸ್ವಾಮಿ ಸ್ಮರಣೆ ಮಾಡ್ತೀನಿ ಅಷ್ಟೇ. ನಿನ್ನ ಕೈಲಿ ಆಗಲ್ಲ, ಎಲ್ಲ ಆಗಲ್ಲ ಬಿಡು ಅಂತ ಯಾರೋ ಅಪ್ಪಿ ನಿನ್ನ ಮುಂದೆ ಅಂದರು ಅನ್ಕೋ, ಅಥವಾ ಅಂದಿದ್ದಾರೆ ಯಾವತ್ತಾದರೂ? ಅಂದಿಲ್ಲ, ನನ್ನ ಲೈಕ್ ನಾನು ನೋಡಿರೋ ಪ್ರಕಾರ ಅಂದಿಲ್ಲ. ಸೊ ಆ ಥರ ಅನ್ನೋರು ಆ ಥರ ಅಂದರೆ ಕೆಲವು ಸತಿ ನೀ ಅದನ್ನು ಹೆಂಗೆ ತಗೋತೀಯಾ? ಲೈಕ್ ನಾನನ್ನು ಕಂಪ್ಲೀಟ್ ಮಾಡಲೇಬೇಕು ಅಂತ ನನ್ನ ಮೈಂಡ್ ಸೆಟ್ಗೆ ಬರುತ್ತೆ, ನನ್ನನ್ನು ಕಂಪ್ಲೀಟ್ ಮಾಡದೆ ನಿಲ್ಬಾರ್ದು, ಅದನ್ನ ಕಂಪ್ಲೀಟ್ ಮಾಡಲೇಬೇಕು ಅಂತ. ಕೆಲವು ಸತಿ ಏನಾಗುತ್ತೆ, ಚಿಕ್ಕ ವಯಸ್ಸಿಗೆ ಒಂದು ಕ್ರೀಡೆಗೆ ಬಂದುಬಿಟ್ಟಿರ್ತೀಯ, ಲೈಫ್ ಹಾಗೆ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ, ಮೆಡಲ್ಸು ರೆಕಗ್ನಿಷನ್ ಎಲ್ಲ ಕೊಡುತ್ತೆ.
ಕೆಲವು ಸತಿ ಕೆಲವ್ರಿಗೆ ಥ್ಯಾಂಕ್ ಯು ಹೇಳೋದನ್ನ ಮರ್ತು ಬಿಟ್ಟಿರಬಹುದು. ಯಾರಿಗಾರು ಥ್ಯಾಂಕ್ ಯು ಹೇಳೋದನ್ನ ಮರ್ತಿದ್ಯಾ? ಇವತ್ತು ಯಾರಿಗಾರು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀಯಾ? ನನ್ನ ಪೇರೆಂಟ್ಸ್ ಮತ್ತು ದೇವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಪೇರೆಂಟ್ಸ್, ಕೋಚ್ ಮತ್ತು ದೇವರು ಅವರಿಂದನೇ ಆಗಿರೋದೆಲ್ಲ. ಕೆಲವೊಬ್ರಿಗೆ ಟ್ಯಾಲೆಂಟ್ ಇರುತ್ತೆ ಮತ್ತು ಪೇರೆಂಟ್ಸ್ ಸಪೋರ್ಟ್ ಇರೋದಿಲ್ಲ. ಕೆಲವೊಬ್ರಿಗೆ ಟ್ಯಾಲೆಂಟ್ ಇರೋಲ್ಲ ಬಟ್ ಪೇರೆಂಟ್ಸ್ ಸಪೋರ್ಟ್ ಇರುತ್ತೆ. ಲೈಕ್ ನನಗೆ ಇದು ಎರಡೂ ಸಿಕ್ಕಿದೆ. ನನ್ನ ಹತ್ರ ನಾನು ಎಲ್ಲರೂ ಹೇಳ್ತೀನಿ, ನನ್ನ ಹತ್ರ ಟ್ಯಾಲೆಂಟು ಇದೆ, ನನ್ನ ಪೇರೆಂಟ್ಸ್ ಸಪೋರ್ಟು ಸಿಕ್ಕಿದ್ದಾರೆ, ನನ್ನ ಹಿಂದೆ ದೇವರು ಇದ್ದಾರೆ. ವಾವ್! ಸೊ ಒಂಥರ ಒಳ್ಳೆ ಟ್ರಯಾಂಗಲ್ ಇದು. ಟ್ಯಾಲೆಂಟ್, ಪೇರೆಂಟ್ ಸಪೋರ್ಟ್ ಆ್ಯಂಡ್ ಡಿವೈನ್ ಬ್ಲೆಸ್ಸಿಂಗ್. ಮತ್ತು ನಿನ್ಗೆ ಯಾವ್ದಾದ್ರು ಫೇವ್ರೆಟ್ ಆ್ಯಪ್ಸ್ ಇದೆಯಾ? ಸ್ಪೋರ್ಟ್ಸ್ ಆ್ಯಪು ಅಥವಾ ಗೇಮ್ಸ್ ಆ್ಯಪು? ನೋ? ನನ್ನ ಹತ್ರ ಒಂದು ಆ್ಯಪ್ ಇದೆ, B612 ಅಂತ. ಅದೊಂದೇ. ಏನು ಮಾಡುತ್ತದು? ಅದು ಫೋಟೋನ ಎಡಿಟ್ ಮಾಡುತ್ತೆ. ಓ, ಅದು ಈ ಗ್ಲ್ಯಾಮ್ ಕ್ಯಾಮು ಮತ್ತು ಎಡಿಟರ್ ಅಂತೆಲ್ಲ ಇದೆಯಲ್ಲ, ಅದಾ? ಹಾಂ. ನೈಸ್. ಅದು ಬಿಟ್ಟರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೆಯಾ ನೀನು? ಆಬ್ವಿಯಸ್ಲಿ ಇರಲ್ಲ, ಬಟ್ ಅಪ್ಪ ಅಮ್ಮ ಹ್ಯಾಂಡಲ್ ಮಾಡ್ತಾರಾ? ಅಪ್ಪ ಅಮ್ಮ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ. ಸೊ ತೋರಿಸ್ತಾರಾ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನ ಫೋಟೋಗೆ ಬಂದಿರೋ ಕಮೆಂಟ್ಸು ಈ ಥರದ್ದೆಲ್ಲ? ಕಮೆಂಟ್ಸ್ ಏನು ತೋರಿಸಲ್ಲ, ಲೈಕ್ ಹಾಕಿದ್ದೀನಿ ಅಂತ ತೋರಿಸ್ತಾರೆ. ನಿನಗೆ ನಾಟ್ ಅಡಿಕ್ಟೆಡ್ ಟು ಸೋಷಿಯಲ್ ಮೀಡಿಯಾ? ಅಪ್ಪ ಇವತ್ತೇನು ಫೋಟೋ ಹಾಕ್ತೆ, ನನ್ನ ರೀಲ್ ಏನು ಹಾಕ್ತೇವಲ್ಲ, ಏನೂ ಕೇಳೋದೇ ಅಲ್ವಾ? ನಾವು ಯೂಶಲಾಗಿ ರೀಲ್ ಮಾಡೋಲ್ಲ. ಹೌದಾ? ಕರ್ನಾಟಕದಲ್ಲಿ ಈ ಫುಲ್ದು ಈ ಕ್ರೀಡೆದು ಸೀನ್ಸ್ ಹೇಗಿದೆ? ಈಗ ಉಷು ಥರನೇ ಮಾರ್ಷಲ್ ಆರ್ಟು ಮತ್ತು ಕುಂಫು, ಕರಾಟೆ ಇದೆಲ್ಲ ಸೆಪರೇಟ್ ಅಸೋಸಿಯೇಷನ್ಸ್ ಇದೆಯಾ? ಹಾಂ, ಸಪ್ರೇಟ್ ಅಸೋಸಿಯೇಷನ್. ಸೊ ನೀವೆಲ್ಲ ಮಧ್ಯ ಈ ಥರ ಈ IPL ಅಲ್ಲಿ ಹೇಗೆ ಎಲ್ಲ ತಂಡದವರು ಮತ್ತೆ ಒಟ್ಟಿಗೆ ಬಂದು ಆಡ್ತಾರೋ ಮ್ಯಾಚು, ಆ ಥರ ಆಡೋ ಏನಾರು ಪ್ಲ್ಯಾನ್ಸ್ ಇದೆಯಾ? ಇಲ್ಲ, ಆ ಥರ ನಡೆಯೋದಿಲ್ಲ. ಇದು ಸದ್ಯಕ್ಕೇನಿಲ್ಲ. ಉಷು ಲೈಕ್ ಕರಾಟೆ ಥರ ಇಲ್ಲವೇ ಇಲ್ಲ. ಕರಾಟೆ ಲೈಕ್ ಒಂದೇ ಡಿಸ್ಟ್ರಿಕ್ಟಲ್ಲಿ 2 ಅಕಾಡೆಮಿ ಸೇರ್ಕೊಂಡು ನ್ಯಾಷನಲ್ ಲೆವೆಲ್ ಮಾಡ್ತಾರೆ. ಬಟ್ ಉಷು ಆ ಥರ ಅಲ್ಲ, ಪೂರ್ತಿ ವರ್ಲ್ಡ್ಗೆ ಒಂದು ಅಸೋಸಿಯೇಷನ್ ಇದೆ, ಕಂಟ್ರೀಸ್ಗೆ ಒಂದು ಅಸೋಸಿಯೇಷನ್ ಇದೆ, ಮತ್ತು ಲೈಕ್ ಸ್ಟೇಟ್ಗೆ ಒಂದು ಅಸೋಸಿಯೇಷನ್, ಡಿಸ್ಟ್ರಿಕ್ಟ್ ಒಂದು ಅಸೋಸಿಯೇಷನ್ ಅಷ್ಟೇ. ಹಾಗಾಗಿ ಉಷು ಒಂದೇ ಇರೋದು ಕರ್ನಾಟಕಕ್ಕೆ. ಅಲ್ಲಿ ನೀನು ಗೋಲ್ಡ್ ಗೆದ್ರೆ ಮಾತ್ರ ನಿನಗೆ ನ್ಯಾಷನಲ್ಸ್ ಕಳ್ಸೋದಲ್ವಾ? ಸೊ ಹಾಗಾಗಿ ನೈಸ್. ಸೊ ಚಿನ್ನ, ನಿಂದು ಮೆಡಲ್ಸ್ಗಳ ಲಿಸ್ಟು, ಪ್ರಶಸ್ತಿಗಳ ಲಿಸ್ಟ್ ಹೇಗಿದೆ ನೋಡಿಲ್ಲಿ. ಆಗಲೇ ನಾನು ಹೇಳಿದೆ 5 ಗೋಲ್ಡ್ 1 ಸಿಲ್ವರ್, 1 ಖೇಲೋ ಇಂಡಿಯಾ ಸಿಲ್ವರ್. ನ್ಯಾಷನಲ್ಸ್ ಅಂತ ಬಂದರೆ ಬ್ರಾಂಜ್ 3, ಸಿಲ್ವರ್ 1. ಮತ್ತು ಈ ಕಡೆ ರಾಜ್ಯೋತ್ಸವ ಅವಾರ್ಡಿ, ಬಾಲಶ್ರೀ ಟೈಟಲ್, ಕನ್ನಡ ವಿಕಾಸ ರತ್ನ, ಇಂಡಿಯಾಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್, youngest to win maximum Wushu champions, Mysore Ratna title, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಟೇಟ್ ಅವಾರ್ಡ್, KABR ಅವಾರ್ಡ್, ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ ಪ್ರಶಸ್ತಿ, ಲಿಮ್ಕಾ, ಹೊಯ್ಸಳ ಕೆಳಡಿ ಚೆನ್ನಮ್ಮ ಪ್ರಶಸ್ತಿ, ಸಾಲುಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಬಾಲ್ ಪುರಸ್ಕಾರ, ಬ್ರಾಂಜ್ ಮೆಡಲಿಸ್ಟ್ ಸಬ್ ಜೂನಿಯರ್ಸಲ್ಲಿ, ಮತ್ತು ಗೋಲ್ಡ್ ಮೆಡಲಿಸ್ಟ್ 5 ಸತಿ ನಮ್ಮ ಕರ್ನಾಟಕಕ್ಕೆ. ಈಗ ಹೇಳು, ಮನೆಯಲ್ಲಿ ಇಷ್ಟೆಲ್ಲ ಮೆಡಲ್ಸ್ ಇಡೋಕ್ಕೆ ಒಂದು ಸಪ್ರೇಟ್ ಶೋಕೇಸೇ ಇದೆಯಾ? ಪಪ್ಪ ಶೋಕೇಸ್ ಮಾಡಿದ್ದಾರೆ. ಪ್ರತಿ ಸತಿ ಇವೆಲ್ಲ ಮೆಡಲ್ಸ್ ಎಲ್ಲ ನೋಡಿದಾಗ ನಿಂಗೆ ಏನು ಅನ್ಸುತ್ತೆ ಚಿನ್ನ? ಇದಿನ್ನೂ ಜಾಸ್ತಿ ಆಗಬೇಕು ಅನಿಸುತ್ತೆ. ವೆರಿ ನೈಸ್. ಕೊನೆಯದಾಗಿ ಇಲ್ಲಿಂದ 2025 ಓಕೆ, 20 years ಡೌನ್ ದ ಲೈನ್ ಪ್ರಣತಿ ಅವಳು ಹೇಗೆ ನೋಡ್ಕೋತಾಳೆ ಅಂತ ಇವತ್ತು ಅನ್ಕೊತಾ ಇದ್ದಾಳೆ? ನಾನು ಲೈಕ್ ಫೈಟರ್. ಐ ವಾಂಟ್ ಟು ಸಿ ಮೈ ಸೆಲ್ಫ್ ಫೈಟರ್ ಗೆಟಿಂಗ್ ಅನ್ ಒಲಿಂಪಿಕ್ಸ್ ಮೆಡಲ್ ಅಟ್ ದ ಸೇಮ್ ಟೈಮ್ IPS. ವೆರಿ ನೈಸ್. ಸೊ ಕೀಪ್ ಗೋಯಿಂಗ್ ಪ್ರಣತಿ. ಆ್ಯಂಡ್ ಇವತ್ತು ನಮ್ಮ ಇಂಟರ್ನೆಟ್ ಆಡಿಯನ್ಸು ಕಮೆಂಟ್ ಸೆಕ್ಷನ್ನ ಮೂಲಕ ನಿನ್ನನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅವೆಲ್ಲ ತಿಳಿಸ್ತಾರೆ. ಅವ್ರಿಗೇನಾರೋ ಹೇಳೋಕ್ಕೆ ಇಷ್ಟಪಡ್ತೀಯಾ ಯಂಗ್ ಪೇರೆಂಟ್ಸ್ಗೆ? ಫಸ್ಟು ನಿಮ್ಮ ಮಕ್ಳಿಗೆ ಏನು ಇಷ್ಟನೋ ಅದೇ ಸ್ಪೋರ್ಟ್ಸ್ ಅಥವಾ ಸ್ಟಡೀಸ್ ಇರ್ಬೋದು, ಸ್ಕೆಚ್ ಏನಾದ್ರು ಇರಲಿ, ಅದರಲ್ಲೇ ನಡ್ಸ್ಕೊಂಡೋಗಿ. ನೀವು ಬಲವಂತಾಗಿ ಇದೇ ಮಾಡಬೇಕು ಅದೇ ಮಾಡ್ಬೇಕಂತ ಮಾಡಿಸಿದ್ರೆ ಅದು ಮುಂದೆ ಹೋಗಲ್ಲ ಅದು ಅಂತ. ತುಂಬ ಜನ ಪೇರೆಂಟ್ಸ್ ಬಂದಿರಬೇಕಲ್ಲ ನಿನ್ನ ಹತ್ರ ಮಾತಾಡೋದಕ್ಕೆ. ಅವ್ರು ಯೂಶ್ವಲಿ ಏನೇನು ಕೇಳ್ತಾರೆ ನಿನ್ನನ್ನು? ನಿನ್ನ ಡಯಟ್ ಏನು ಅಂತ ಕೇಳ್ತಾರೆ. ಸರಿ. ಸೊ ಈಗ ಪುಟಾಣಿ ಮಕ್ಕಳಿಗೆ ಹೇಳು, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ? ಲೈಕ್ 15 years ನೀವು ಜಂಕ್ ಫುಡ್ಸ್, TV, ವಿಡಿಯೋ ಗೇಮ್ನೆಲ್ಲ ಬಿಟ್ಬಿಟ್ಟು ಒಂದು ಸ್ವಲ್ಪ 15 years ಹಾರ್ಡ್ ವರ್ಕ್ ಮಾಡಿದ್ರೆ, ಮ್ಯಾಕ್ಸಿಮಮ್ 15 years ಹಾರ್ಡ್ ವರ್ಕ್ ಮಾಡಿದ್ರೆ ಮುಂದೆ ನೀವು ಇನ್ನೂ ಚೆನ್ನಾಗಿರ್ಬೋದು, ಹೆಲ್ದಿ ಲೈಫ್ನ ಲೀಡ್ ಮಾಡ್ಬೋದು, ಮತ್ತು ಎಲ್ಲರ ಹತ್ರನೂ ರೆಕಗ್ನೇಷನ್ ಆಗಿ ಸಿಗುತ್ತೆ. ಮತ್ತು ಇವಾಗ ನಾವು ಸೈನಾ ನೆಹ್ವಾಲ್, ಮೇರಿ ಕೋಮ್ನ ನಮ್ಮ ಲೈಫ್ ಇನ್ಸ್ಪಿರೇಷನ್ ಆಗಿ ತೊಗೋತೀವಿ. ಇವಾಗ ಯಾರು ಬೇರೆಯವರು ನಮ್ಮನ್ನು ಇನ್ಸ್ಪಿರೇಷನ್ ತೊಗೋಬೇಕಂದ್ರೆ ಇದನ್ನೆಲ್ಲನೂ ಬಿಡಬೇಕಾಗತ್ತೆ.
ಈಗ ಯಾವ್ದು ಕಷ್ಟನೋ ಆಮೇಲೆ ಸುಲಭ, ಯಾವುದು ಈಗ ಸುಲಭನೋ ಆಮೇಲೆ ಕಷ್ಟ ಅಂತ. ಅದನ್ನೇ ನೀನು ಹೇಳಿದೆ. ಥ್ಯಾಂಕ್ ಯು ಪ್ರಣತಿ. ಓಕೆ, ಹೆಂಗೆ ಅನ್ನಿಸ್ತು ನಿನಗೆ? ನಿನ್ನ ಫಸ್ಟ್ ಪಾಡ್ಕಾಸ್ಟ್ ಅಲ್ವಾ ಇದು? ಹಾಂ, ಹೆಂಗಿತ್ತು? ಚೆನ್ನಾಗಿದೆ. ನಾನು ಯಾರು ಗೊತ್ತಾ ನಿನಗೆ? ಗೊತ್ತು. ಅಂದರೆ ನನ್ನ ರೇಡಿಯೋ ಶೋ ಯಾವತ್ತಾರು ಕೇಳಿದ್ಯಾ? ಹಾಂ, ನಮ್ಮಪ್ಪ ಒಂದ್ಸತಿ ಕೇಳಿಸಿದ್ರು. ಓಹೋ, ಹಾಗಾಗಿ ಎಷ್ಟೊಂದು ಜನಕ್ಕೆ ನೀನು ಯಾವ ಬಾರ್ನ್ ನೀನು? ಆಬ್ವಿಯಸ್ಲಿ 2014. 14 ಬಾರ್ನ್. ಸೊ ಯು ಆರ್ ಜೆನ್ ಆಲ್ಫಾ. ಸೊ ಹೆಂಗಿದೆ ಇವತ್ತಿನ ಡಿಜಿಟಲ್ ವರ್ಲ್ಡು? ಮಜಾ ಮಾಡ್ತಾ ಇದೆಯಾ? ಯೆಟ್ ಟು ಎಕ್ಸ್ಪ್ಲೋರ್. ಯಾ. ಅಮೇಝಿಂಗ್. ಸೊ ನಿನಗೀಗ ಯಾವ ಪುಸ್ತಕ ಕೊಡೋದು ಕಣೋ? ನೀನು ಪುಸ್ತಕ ಓದ್ತೀಯಾ? ಅಂದರೆ ಎಕ್ಸಾಮ್ಗೆ ಸಿಲೆಬಸ್ಸು ಅದಕ್ಕೆ ಬಿಟ್ಟು ಬೇರೆ ಯಾವ್ಯಾವ ಥರ ಬುಕ್ಸ್ ಓದ್ತೀಯಾ ನೀನು? ನನ್ನ ಮನೇಲಿ ತುಂಬ ಬುಕ್ಸ್ ಇದೆ. ರಾಮಾಯಣ ಬುಕ್ ಇದೆ, ಭಗತ್ ಸಿಂಗ್ ಬುಕ್ ಇದೆ, ಕಿತ್ತೂರು ರಾಣಿ ಚೆನ್ನಮ್ಮ ಬುಕ್ ಇದೆ, ಫ್ರೀಡಮ್ ಫೈಟರ್ಸ್ ಬುಕ್ಸ್ ಇದೆ, ಎಲ್ಲ ಥರ ಬುಕ್ಸ್ ಇದೆ. ವೆರಿ ನೈಸ್. ಎಲ್ಲ ಓದಿದ್ಯಾ? ಯಾವ್ಯಾವ್ದು ಓದ್ತಾ ಇದೆಯಾ? ನಾನೀಗ ರಾಮಾಯಣ ಬುಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವೆರಿ ನೈಸ್. ಸೊ ನಿನಗೆ ರಾಮಾಯಣ ಓದಿದ್ಮೇಲೆ ಏನು ಅನ್ನಿಸ್ತು? ಓದ್ತಾ ಏನು ಅನ್ನಿಸ್ತು? ಲೈಕ್ ಅಲ್ಲಿ ಕೂಡ ಲೈಕ್ ಮೊದಲೇ ಬರೆದಿರ್ತಾರೆ ಇದೇ ಥರ ನಡಿಬೇಕಂತ ದೇವರು. ಸೊ ನನ್ನ ಲೈಫಲ್ಲೂ ಅದೇ ಥರ ಏನು ಬರೆದಿದ್ದಾರೋ ಅದೇ ನಡೀತಾ ಇದೆ. ಓವ್ವಾ, ನೀನು ನನಗೊಂದು ಫೇವರ್ ಮಾಡಬೇಕು. ಇದೆಲ್ಲ ನೀನು ದೊಡ್ಡವಳಾದ್ಮೇಲೆ ಫಸ್ಟು ನಾನು 25ರಲ್ಲಿ ಹೀಗೆಲ್ಲ ಮಾತಾಡಿದ್ದೆ 10ನೇ ವಯಸ್ಸಲ್ಲಿ ಅಂತ ನೀನು ನೋಡ್ಬೇಕು ನಿನ್ನನ್ನು ನೀನು. ಓಕೆ, ಅಮೇಝಿಂಗ್. ಸೊ ರಾಮಾಯಣ ಆಯಿತು. ಈಗ ನಿನಗೆ ಯಾವ ಬುಕ್ ಕೊಡಲಿ ಕಣ ನಾನು? ಎನರ್ಜೈಸ್ ಯುವರ್ ಮೈಂಡ್ ಅಂತ ಗೋಪಾಲ್ ದಾಸ್ ಅವರು ಬರೆದಿರುವಂಥ ಒಂದು ಪುಸ್ತಕ. ನಿನ್ನ ಮೈಂಡ್ಗೆ ಹೇಗೆ ನೀನು ಪುಷ್ಟಿನ ಕೊಡ್ಬೋದಂತ. ನೀನು ಆಗಲೇ ತುಂಬ ಕೊಟ್ಟಿದ್ಯಾ, ಕಿಲಾಡಿ ನೀನು. ಆದರೂ ಇದರಲ್ಲಿ ಅದೊಂದಷ್ಟು ಹೊಸದು ಏನು ಸಿಗತ್ತೆ ಕಲಿಯೋಕ್ಕೆ ನೋಡು. ಓಕೆನಾ ಚಿನ್ನ? ಸೊ ನಾನು ಇದನ್ನು ಸೈನ್ ಮಾಡ್ತೀನಿ. ಅಲ್ಲಿವರೆಗೂ ನೀನು ನಮ್ಮ ಜಸ್ಟ್ ಕ್ಯೂರಿಯಸಲ್ಲಿ ಯಾರನ್ನ ನಾಮಿನೇಟ್ ಮಾಡ್ತೀಯ ಅಂದರೆ 3 ಗೆಸ್ಟನ್ನ ನೀನು ಕರೆಸಿ ನನ್ನ ರೆಕಮೆಂಡೇಶನ್ ಅಂತ ನಾಮಿನೇಟ್ ಮಾಡಬೇಕು. ನನ್ನ ಮಾಮ್ ಡ್ಯಾಡ್ ಓಕೆ, ಮತ್ತು ನನ್ನ ಅಜ್ಜಿ ತಾತ, 4 ಮೆಂಬರ್ಸ್. ಕ್ಯೂಟ್. ಆ್ಯಂಡ್ ಈ ಥರದ್ದು ನಾಮಿನೇಷನ್ಸ್ ಹೆಂಗೆ ಗೊತ್ತಾ? ಸಮಾಜದಲ್ಲೂ ಅವ್ರು ಏನೋ ಮಾಡಿರಬೇಕು, ಸಮಾಜದಲ್ಲೂ ಅವ್ರವ್ರ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿರಬೇಕು. ಸೊ ಆ ಥರದವ್ರನ್ನ ನಾಮಿನೇಟು ಮಾಡು. ಆದರೆ ಲೈಕ್ ನಾನು ವೀನಸ್ ವಿಲಿಯಮ್ಸ್ನ ಹೇಳ್ತೀನಿ. ಅವರು ತುಂಬ ಲೈಕ್ ಅವ್ರು ಟೆನ್ನಿಸಲ್ಲಿ ತುಂಬ ಒಳ್ಳೆ ಪ್ಲೇಯರ್. ಮತ್ತು ಸೆರೆನಾ ವಿಲಿಯಮ್ಸ್. ಏನೋ ಇವತ್ತು 2 ಸಿಕ್ಸರ್ ಇದೆ ಡೇಟಲ್ಲಿ. 6/6/2025. ಓಕೆ, ನಾನೇನು ಬರ್ದೆ ಏನು ಗೊತ್ತಾ ಪ್ರಣತಿ? ಡಿಯರ್ ಪ್ರಣತಿ, ಕೀಪ್ ಪಂಚಿಂಗ್ ಹಾರ್ಡ್ at your goals and enjoy life's journey one medal at a time. ಆಯಿತಾ? ವಿಶ್ ಯು ದ ಬೆಸ್ಟ್. ಥ್ಯಾಂಕ್ ಯು. ಈ ಪುಸ್ತಕ ನಿನಗಾಗಿ ಚಿನ್ನ ತಗೋ. ಥ್ಯಾಂಕ್ ಯು. ಹಾಗೆಯೇ ತುಂಬ ಸ್ಪೋರ್ಟ್ಸ್ ಪಟುಗಳಿಗೆ ಇಂಪಾರ್ಟೆಂಟು ನಿದ್ದೆ ಅಲ್ವಾ? ದಿನಕ್ಕೆ ಎಷ್ಟು ಗಂಟೆ ನಿದ್ದೆ ಮಾಡ್ತೀಯ ಚಿನ್ನ ನೀನು? 3 hours. 3 hours ಸಾಕಾ? ಸಾಕು. ಸೀರಿಯಸ್ಲಿ ಅಷ್ಟೇನಾ? ಹಾಂ, ಲೈಕ್ ಏನಾರ ಕ್ಲಾಸ್ ಇಲ್ಲಾಂದರೆ 1, 5, 6 ಆ ಥರ. ಸರಿ, ನಿನಗೆ ರೀಪೋಸ್ ಕಡೆಯಿಂದ ಮ್ಯೂಸಿಕ್ ಪಿಲ್ಲು ತಗೋಬಾ. ಥ್ಯಾಂಕ್ ಯು. ಆ್ಯಕ್ಚುಲಿ ಇವತ್ತು ಇಲ್ಲಿ ಶೋಗೆ ಬರೋಕ್ಕೆ ಮುಂಚೆ ಏನೇನು ಓಡ್ತಾ ಇತ್ತು ನಿನ್ನ ತಲೆನಲ್ಲಿ? ಲೈಕ್ ನಿಮ್ಮನ್ನು ನೋಡ್ಬೇಕಂತ ಅಷ್ಟೇ. ಅಷ್ಟೇ? ಅಲ್ಲೂ ಏನಿಲ್ವಾ? ಏನು ಪ್ರಶ್ನೆ ಕೇಳ್ತಾರೋ, ಏನು ಹೇಳ್ತೀನೋ ಅವೆಲ್ಲ ಏನಿಲ್ಲ ನಿನಗೆ. ಭಾಳ ಕಿಲಾಡಿ ಇದೆಯಾ ಕಣ ನೀನು, ಸೂಪರ್ ನೀನು. ಸೊ ಐ ಥಿಂಕ್ ದ್ಯಾಟ್ ವಾಸ್ ನಮ್ಮ ಪ್ರಣತಿ. ನೋಡಿ, ಅಷ್ಟಲ್ಲೇ ನಮ್ಮಲ್ಲಿ ಹಳೆ ಮಾತುಗಳಿಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಯಾವಾಗಲೂ ಆ ಕೀರ್ತಿ ಕಾಣಿಸೋದು ತೊಗೊಳ್ಳೋ ಮೆಡಲ್ಗಳಲ್ಲ, ಅದು ಒಂದಷ್ಟು ಏನೋ ಔಟ್ಸೈಡ್ ವರ್ಲ್ಡ್ಗೆ ಬಹಿರಂಗವಾಗಿ ಕಾಣುವಂಥ ಒಂದಷ್ಟು ಹಣ್ಣುಗಳಾದ್ರೂ ಅದನ್ನು ತೊಗೊಳಕ್ಕೆ ಅವರನ್ನು ಮಾತಿಗೆ ಹೇಳಿದಾಗ ಅವ್ರ ಲೈಫನ್ನು ಹೇಗೆ ನೋಡ್ತಾ ಇದ್ದಾರೆ, ಅವರಿಗೆ ಅವರ ಜರ್ನಿನಲ್ಲಿ ಅವರ ಸ್ಪೋರ್ಟಲ್ಲಿ ಅದನ್ನು ಹೇಗೆ ನೋಡ್ತಾ ಇದ್ದಾರೆ, ಎಷ್ಟು ಸಿಂಪಲ್ಲಾಗಿ ಇಟ್ಕೊಂಡಿದ್ದಾರೆ, ಎಷ್ಟು ಫೋಕಸ್ಡ್ ಆಗಿದ್ದಾರೆ, ಅವರ ಬಿಲೀಫ್ ಸಿಸ್ಟಮ್ ಏನು, ಅಷ್ಟು ಚಿಕ್ಕ ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ದೊಡ್ಡ ಮಾತುಗಳಾಡ್ತಾರಲ್ಲ, ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಆ್ಯಂಡ್ ಎಷ್ಟು ಬ್ಯೂಟಿಫುಲ್ ಅಲ್ವಾ ಈ ಪ್ರಪಂಚ ಅಂತಲೂ ಅನಿಸತ್ತೆ. ಐ ಗೆಸ್ ನಮ್ಮ ಪ್ರಣತಿ ಜರ್ನಿ ಹ್ಯಾಸ್ ಇನ್ಸ್ಪೈರ್ಡ್ ಮೀ. ನನ್ನಲ್ಲೇ ಎಷ್ಟೋ ವಿಚಾರಗಳನ್ನು ಅನ್ಲರ್ನ್ ಮಾಡ್ಕೊಳ್ಳೋ ಹಾಗೆ ಮಾಡಿದೆ. ನಾವೇನೋ ಅಂದ್ಕೊಂಡಿರ್ತೀವಿ ಲೈಫ್ ಅಂದರೆ ಹೀಗೆ ಅಂತ, ಅದಲ್ಲ ಲೈಫು. ಕೆಲವು ಸತಿ ಇದು ಅಲ್ವಾ ಲೈಫು ಅಂತಲೂ ಓಹೋ ಆಹಾ ಅಂತ ಅನಿಸೋ ಮೊಮೆಂಟ್ಸ್ಗಳನ್ನು ಸಾಕಷ್ಟು ಹೇಳಿದ್ದಾಳೆ ಅವಳ ಲೈಫನ್ನು ನೋಡ್ತಾ ಇರೋ ರೀತಿಯಲ್ಲಿ. ಸೊ ಭಾಳ ಖುಷಿ ಆಯಿತು ಪ್ರಣತಿ.
ಹೀಗೆ ಮುಂದಕ್ಕೆ ನುಗ್ತಾ ಇರು ವಿತ್ ಲಾಟ್ ಆಫ್ ಪಂಚಸ್, ಫ್ರೀ ಕೇಕ್ಸ್ ಆ್ಯಂಡ್ ವಾಟ್ ಎವರ್ ದಟ್ ಯು ವಾಂಟ್. ಕೈಕಾಲು ಹುಷಾರು, ಗುರಿ ಅದು ಯಾವತ್ತೂ ಹುಷಾರಾಗೇ ಇದೆಯಾ ನೀನು, ಅದನ್ನು ನೋಡ್ತಾ ಇರು. ಮತ್ತು ನೀನು IPS ಆಫೀಸರ್ ಆಗಿ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ತೊಗೊಳ್ಳೋವರೆಗೂ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ನಮಗಿನ್ನೂ ವಯಸ್ಸಾಗಿರುತ್ತೆ. ವಿ ವಿಲ್ ವೇಟ್ ಆ್ಯಂಡ್ ವಾಚ್. ಥ್ಯಾಂಕ್ ಯು ಆ್ಯಂಡ್ ಗುಡ್ ಲಕ್ ಫೈಟರ್. ಥ್ಯಾಂಕ್ ಯು. ಆ್ಯಂಡ್ ಗೈಸ್, ಕೊನೆಯದಾಗಿ ಈ ಎಪಿಸೋಡಲ್ಲಿ ಹೇಗಿತ್ತು, ನಮ್ಮ ಮಕ್ಕಳ ಜೊತೆಗೆ ನಾವು ಮಾಡುವಂಥ ಜಸ್ಟ್ ಕ್ಯೂರಿಯಸ್ ಇಸ್ ಆಲ್ವೇಸ್ ವೆರಿ ಸ್ಪೆಷಲ್ ಆ್ಯಂಡ್ ವೆರಿ ಸರ್ಪ್ರೈಸಿಂಗ್. ಅಂದರೆ ಅವ್ರ ಬಾಯಿಂದ ಬರೋ ಪದಗಳೆಲ್ಲ ಕೇಳಿದಾಗ ಅಪ್ಪ ಇಷ್ಟು ದೊಡ್ಡ ದೊಡ್ಡ ವಿಚಾರ ಇಷ್ಟಿಷ್ಟು ಚಿಕ್ಕ ವಯಸ್ಸಲ್ಲಿ ಮಾತಾಡ್ತಾರಲ್ಲ ಅನ್ನೋ ಒಂದು ಶಾಕು, ಸರ್ಪ್ರೈಸು, ಇದೆಲ್ಲದರಿಂದ ನನಗಂತೂ ಕೂಡಿತ್ತು. ಈ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ, ನಮ್ಮ ಪ್ರಣತಿ ಬಾಯಲ್ಲಿ ಬಂದಂಥ ಯಾವ ಮಾತು ನಿಮ್ಮನ್ನು ಆಶ್ಚರ್ಯಗೊಳಿಸ್ತು, ಯಾವ ಒಂದು ಮಾತನ್ನು ನೀವು ನಿಮ್ಮ ಲೈಫ್ಗೆ ತೊಗೋತೀರಾ ಅಂತ. ಮತ್ತು ಇವತ್ತು ಏನನ್ನು ಹೇಳಿ ನಾನು ನನ್ನ ಇದನ್ನು ಮುಗಿಸ್ಲಿ ಶೋನಾ. ಕೆಲವು ಸತಿ ಹೇಳೋದಕ್ಕಿಂತ ಮಾಡಿ ತೋರಿಸೋದು ಲೈಫಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತ, ಬೆಳಗಿನ ಜಾವ ಇವತ್ತು ಜಿಮ್ಮಲ್ಲಿ ನಡೆದಂಥ ಒಂದು ಘಟನೆ. ಜಿಮ್ಮಲ್ಲಿ ಯೂಶ್ವಲಿ ನಾವು ವರ್ಕೌಟ್ ಎಲ್ಲ ಮಾಡ್ತಾ ಇರ್ತೀವಿ ಅಂದಾಗ ಆ ಒಂದು ಪರ್ಟಿಕ್ಯುಲರ್ ಮಷೀನ್ ಯಾವುದಲ್ಲಿ ಯೂಸ್ ಮಾಡ್ತಿರ್ತೀವೋ ಅದೆಲ್ಲ ಆದಮೇಲೆ ಯೂಶ್ವಲಿ ಬೇರೆಯವ್ರು ಯಾರು ಯೂಸ್ ಮಾಡಿದ್ದಾಗ ಅದು ಬೆವರಿಂದ ಅದು ಗಲೀಜಾಗಿರುತ್ತೆ. ನಾರ್ಮಲಿ ಏನು ಒರೆಸಿ ಅಂತ ನಾವು ಹೇಳ್ಬಿಡೋದು ಸಾಮಾನ್ಯ. ಬಟ್ ಇವತ್ತೇನು ಮಾಡಿದೆ, ನಾನು ಒರೆಸಿ ಅಂತ ಯಾರಿಗೂ ಹೇಳಿಲ್ಲ. ನಾನು ವರ್ಕೌಟ್ ಮಾಡಿದ್ಮೇಲೆ ಸ್ಪ್ರೇ ಹೊಡೆದು ಒರೆಸ್ದೆ, ಆಮೇಲೆ ಸೈಡಿಗೆ ಬಂದೆ. ಆಟೋಮೆಟಿಕ್ಕಾಗಿ ಈಗ ಒಂದೊಂದು ಸೆಟ್ ಆದಮೇಲೆ, ಇವಾಗ ಶೇರ್ ಮಾಡ್ತೀವಲ್ಲ, ಒಂದು ಸೆಟ್ ಆದಮೇಲೆ ಇನ್ನೊಬ್ಬರು ಬರ್ತಾರೆ, ಅವ್ರದ್ದು ಇನ್ನೊಂದು ಸೆಟ್ ಆದಮೇಲೆ ಮತ್ತೆ ನಮ್ದು ಇನ್ನೊಂದು ಸೆಟ್ ಇರುತ್ತೆ. ಸೊ ಟೋಟಲ್ 3 ಸೆಟ್ಸ್ ಏನಿರುತ್ತೆ. ಆವಾಗ ನಾನು ಒರೆಸಿ ಅದನ್ನು ಸ್ಪ್ರೇ ಮಾಡಿ ಇಟ್ಟು ಹೋದ್ಮೇಲೆ ನಾನೇನೂ ಹೇಳಿಲ್ಲ. ಅವ್ನು ಮುಂದೆ ಇರೋನು ನೆಕ್ಸ್ಟ್ ಅವ್ನು ಸೆಟ್ ಮಾಡಿದ್ನಲ್ಲ, ಅವ್ನು ಮತ್ತೆ ನನಗೆ ವಾಪಸ್ ಬಿಡಬೇಕಲ್ಲ, ಅವನು ಅದನ್ನೇ ಮಾಡ್ದೆ. ನನಗೆ ಅವಾಗ ಏನು ಅನ್ನಿಸ್ತಂದರೆ, ಕೆಲವು ಸತಿ ನಾವು ಲೈಫಲ್ಲಿ ಮೊದಲೇ ಇದೇ ರಶ್ಮಿ ಆಗಿದ್ದರೆ, ಕ್ಯಾನ್ ಯು ಪ್ಲೀಸ್ ಸ್ಪ್ರೇ ಇಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಲೀವ್ ಬಿಕಾಸ್ ನೆಕ್ಸ್ಟ್ ಪರ್ಸನ್ ಹ್ಯಾಸ್ ಟು ಯೂಸ್ ಅಂತ ಮಾತಾಡ್ಬಿಡ್ತೀವಿ. ಅಲ್ಲಿ ಮಾತಾಡಿದ್ರೆ ಅವ್ನು 4 ಅದಕ್ಕೆ ಕೌಂಟ್ರ್ ಕೊಟ್ಟಿರೋನು, ಜಗಳಕ್ಕೆ ಬಂದಿರೋನು, ನೀನು ಬೇಕಾದ್ರೆ ನೀನೇ ಮಾಡ್ಕೊ, ಅದೇನೇನು ಬೋರ್ಡ್ ಹಾಕಿದಾರ ಆ ಥರ ಎಲ್ಲ ಏನೇನೋ ಬರೋದು. ಸೊ ಅದೇ ನಮಗೇನು ಬೇಕೋ ಅದು ನಾವು ಫಸ್ಟ್ ಮಾಡಿ ತೋರಿಸಿದ್ರೆ ಆಟೋಮೆಟಿಕ್ಕಾಗಿ ಅದು ಸಿಗುತ್ತೆ ಅನ್ನೋ ಒಂದು ರಿಫ್ಲೆಕ್ಷನ್ನು ನನಗಾಯಿತು. ಸೊ ಹಾಗಾಗಿ ಅಟ್ ಟೈಮ್ಸ್ ಇದಕ್ಕೆ ಹೇಳೋದು, ಲೀಡ್ ಬೈ ಎಕ್ಸಾಂಪಲ್ ಅಂತ. ನಿಮಗೇನಾದರೂ ಬೇಕಾ, ಫಸ್ಟ್ ನೀವು ಅದನ್ನು ಮಾಡಿ, ಆಟೋಮ್ಯಾಟಿಕ್ಕಾಗಿ ಸಂದೇಶಗಳನ್ನು ಕೊಡದೇ ಕೊಟ್ಬಿಟ್ಟಿರ್ತೀರಾ. ಇಸ್ ಮೈ ಲೆಸನ್ ಟುಡೇ. ನಾವು ಇದನ್ನು ನೀವು ಲೈಫಲ್ಲಿ ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ಸೊ ಅಪ್ಲೈ ಮಾಡಿ ನೋಡಿ. ನಾನು ಕೆಲವು ಸತಿ ಫಸ್ಟ್ ಟೈಮ್ ಅಪ್ಲೈ ಮಾಡಿದಾಗ ಆ ಕಡೆಯಿಂದ ಏನಾರು ರಿಪ್ಲೈ ಬಂದಿಲ್ವಾ, ಇಟ್ಸ್ ಓಕೆ, ನಮ್ದನ್ನು ನಾವು ಮಾಡೋಣ ಅನ್ನೋ ಒಂದು ಆ್ಯಟಿಟ್ಯೂಡ್ ಇಟ್ಕೊಂಡು ಮುಂದಕ್ಕೆ ಹೋಗಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್ ಕನ್ನಡ. ಆ್ಯಂಡ್ ಆಫ್ಕೋರ್ಸ್ ಜಸ್ಟ್ ಕ್ಯೂರಿಯಸ್ ಇಂಗ್ಲೀಷ್ ಎಪಿಸೋಡ್ಸ್ ಆರ್ ಔಟ್. ಎಲ್ಲ ಎಪಿಸೋಡ್ಸ್ಗಳನ್ನು ನೋಡಿ, ಇದಕ್ಕೇನು ಪ್ರೀತಿ ಕೊಟ್ಟು ಪೋಷಿಸಿದ್ದೀರೋ ನಮ್ಮ ಇಂಗ್ಲೀಷ್ ಚಾನಲ್ಗೂ ಅದೇ ಪ್ರೀತಿ ಪ್ರೋತ್ಸಾಹನ ಕೊಡಿ. ಮತ್ತಷ್ಟು ಗೆಸ್ಟ್ಗಳನ್ನು ಕರೆಸ್ತೀವಿ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ another beautiful episode with the little master, little prodigy, Pranati in the studio. Bye Pranati. ಬಾಯ್ ಮ್ಯಾಮ್. ಅಯ್ಯೋ ಮ್ಯಾಮ್ ಮಾಡ್ಬಿಟ್ಯಾ?